ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ತಿಂಗಳ ಪ್ರಚಲಿತ ವಿದ್ಯಮಾನಗಳ ಸರಣಿ, ಬಹಳಷ್ಟು ಜನ ನಿರೀಕ್ಷೆ ಮಾಡಿದಂಥ ಸರಣಿ ಇದು. ತಿಂಗಳಿಗೊಮ್ಮೆ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳನ್ನ ಮಾಡಿ ಅಂತ. ಸೊ ಕಂಬೈನ್ ಆಗಿ ವಿಡಿಯೋ ಮಾಡ್ತಿದ್ದೀನಿ, ಡೀಟೇಲ್ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಸೊ ತಿಂಗಳ ಸಮ್ಮರೈಸ್ ಕ್ವಶನ್ಸ್, ಈ ತಿಂಗಳ ಬಹುಮುಖ್ಯ ಪ್ರಚಲಿತ ವಿದ್ಯಮಾನಗಳಿಂದ ಅದರ ಸಮ್ಮರಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಜೊತೆಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥ PDF ನೋಟ್ಸ್ ಏನೋ ನಿಮಗೆ ಬೇಕಂದರೆ ಆಲ್ರೆಡಿ ನಮ್ಮ ಆನ್ಲೈನ್ ಸ್ಟೋರಲ್ಲಿ ಅವೈಲೇಬಲ್ ಇರ್ತದೆ, ಹೋಗಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ನ PDF ನೋಟ್ಸ್ ನಿಮಗೆ ಅಲ್ಲಿ ಅವೈಲೇಬಲ್ ಇರ್ತದೆ ಆನ್ಲೈನ್ ಸ್ಟೋರ್ನಲ್ಲಿ. ಸೊ ಆಸಕ್ತ ಅಭ್ಯರ್ಥಿಗಳು ಅದರ ಅನುಕೂಲವನ್ನು ಪಡ್ಕೋಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಸೆಪ್ಟೆಂಬರ್ 2021 ಪ್ರಚಲಿತ ವಿದ್ಯಮಾನಗಳ ಸರಣಿ. ಬನ್ನಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರು ಕಪಿಲ್ ಪಠಾರೆಯನ್ನು ಬಿಸಿನೆಸ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ? ಸೊ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂತಹ ಕಪಿಲ್ ಪಠಾರೆಯವರಿಗೆ ಬಿಸಿನೆಸ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2021ನೇ ಸಾಲಿನಲ್ಲಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಉಪರಾಷ್ಟ್ರಪತಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು, ನೆನಪಲ್ಲಿಟ್ಕೊಳ್ಳಿ. ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂ ರಾಜ್ಯ ಸರ್ಕಾರ ಭಾರತದ ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು ಅವರು, ವೆಂಕಯ್ಯ ನಾಯ್ಡು ಅವರು ಭಾರತದ ಉಪರಾಷ್ಟ್ರಪತಿಗಳು. ಅವರಿಗೆ 2021ನೇ ಸಾಲಿನಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿದಂಥ ರಾಜ್ಯ ಸರ್ಕಾರವಾಗಿದೆ. ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ? ಸೊ ಆತ್ಮಹತ್ಯೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ವಿಶ್ವ ಆತ್ಮಹತ್ಯೆ ದಿನವನ್ನು ಆಚರಣೆ ಮಾಡ್ತಾರೆ. 10 ಸೆಪ್ಟೆಂಬರ್ ರಂದು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಬಿಡುಗಡೆಯಾದಂಥ ಡಿಜಿಟಲ್ ಗುಣಮಟ್ಟದ ಜೀವನ ಸೂಚ್ಯಾಂಕದಲ್ಲಿ ಯಾವ ದೇಶ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಇಂಪಾರ್ಟೆಂಟ್ ಕ್ವಶನ್, ನೆನಪಲ್ಲಿಟ್ಕೊಳ್ಳಿ. ಇತ್ತೀಚೆಗೆ ಬಿಡುಗಡೆಯಾದಂಥ ಡಿಜಿಟಲ್ ಗುಣಮಟ್ಟದ ಜೀವನದ ಶ್ರೇಯಾಂಕದಲ್ಲಿ ಡೆನ್ಮಾರ್ಕ್ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ. ದೇಶವು ಚುನಾವಣೆಗೆ ಕಾಯುತ್ತಿರುವಾಗ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವ ಮತ್ತು ಕೆಲಸದಿಂದ ತೆಗೆಯುವ ಪ್ರಧಾನಿಯ ಅಧಿಕಾರವನ್ನು ಯಾವ ರಾಷ್ಟ್ರದ ಅಧ್ಯಕ್ಷರು ಸ್ಥಗಿತಗೊಳಿಸಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್, ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ದೃಷ್ಟಿಕೋನದಿಂದ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಸೋಮಾಲಿಯಾ ದೇಶದ ಅಧ್ಯಕ್ಷರೇನಿರ್ತಾರೆ ಅವರು ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವ ಮತ್ತು ಕೆಲಸದಿಂದ ತೆಗೆಯುವ ಪ್ರಧಾನಿ ಅಧಿಕಾರವನ್ನು ಸ್ಥಗಿತಗೊಳಿಸಿರ್ತಾರೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ರಾಜ್ಯದ ಹೊರಗಿರುವ ವಿದ್ಯಾರ್ಥಿಗಳಿಗೆ ವಸತಿ ಪ್ರಮಾಣ ಪತ್ರವನ್ನು ನೀಡಲು ನಿರ್ಧರಿಸಿದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಛತ್ತೀಸ್ಗಢ ರಾಜ್ಯ ಸರ್ಕಾರ ತನ್ನ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ಕೂಡ ವಸತಿ ಪ್ರಮಾಣ ಪತ್ರವನ್ನು ನೀಡಲು ನಿರ್ಧಾರ ಮಾಡಿದೆ. ಬಿಟ್ಕಾಯಿನ್ ಸಂಸ್ಥಾಪಕರಾದಂಥ ಸತೋಶಿ ನಕಮೋಟೋ ಅವರ ಪ್ರತಿಮೆಯನ್ನ ಯಾವ ದೇಶ ಇತ್ತೀಚೆಗೆ ಅನಾವರಣಗೊಳಿಸಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಹಂಗೇರಿ. ಇತ್ತೀಚೆಗೆ RBI ಯಾವ ಬ್ಯಾಂಕಿಗೆ 25 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಕ್ಸಿಸ್ ಬ್ಯಾಂಕ್. RBIನ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅವುಗಳನ್ನು ಬ್ಯಾಂಕ್ಗಳು ಆ ಒಂದು ವ್ಯಾಪ್ತಿಯನ್ನು ಮೀರಿ ಹೋದಾಗ RBI ಅವುಗಳಿಗೆ ದಂಡವನ್ನು ವಿಧಿಸುತ್ತೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸೆಲ್ಫಿ ವಿತ್ ಟೆಂಪಲ್ ಅಭಿಯಾನವನ್ನು ಆರಂಭಿಸಲಾಗಿತ್ತು? ಇಂಪಾರ್ಟೆಂಟ್ ಕ್ವಶನ್, ನೆನಪಲ್ಲಿಟ್ಕೊಳ್ಳಿ. ಸೆಲ್ಫಿ ವಿತ್ ಟೆಂಪಲ್ ಅಭಿಯಾನವನ್ನು ಆರಂಭಿಸಿದಂಥ ರಾಜ್ಯ ಸರ್ಕಾರ ಉತ್ತರಾಖಂಡ. ನೆನಪಲ್ಲಿಟ್ಕೊಳ್ಳಿ, ಇಂಪಾರ್ಟೆಂಟ್. ಸಂಪರ್ಕವಿಲ್ಲದ ರುಪೇ ಕ್ರೆಡಿಟ್ ಕಾರ್ಡ್, ಕಾಂಟ್ಯಾಕ್ಟ್ಲೆಸ್ ರುಪೇ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಲು BPCL ಯಾವ ಬ್ಯಾಂಕಿನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಸೊ SBI ಜೊತೆ BPCL ಒಂದು ಕಾಂಟ್ಯಾಕ್ಟ್ಲೆಸ್ ಕ್ರೆಡಿಟ್ ಕಾರ್ಡ್ಗಳನ್ನು, ರುಪೇ ಕ್ರೆಡಿಟ್ ಕಾರ್ಡ್ನ ಪ್ರಾರಂಭ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. SBIನ ಅಧ್ಯಕ್ಷರು ದಿನೇಶ್ ಕುಮಾರ್ ಖಾರಾ. ಸ್ಥಾಪನೆಯಾದಂಥದ್ದು 1955 1 ಜುಲೈ. ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ. ಯಾವ ರಾಜ್ಯವು ಹಿಮಚಿರತೆಯನ್ನು ತನ್ನ ರಾಜ್ಯ ಪ್ರಾಣಿ ಎಂದು ಘೋಷಿಸಿಕೊಂಡಿದೆ? ಇಂಪಾರ್ಟೆಂಟ್ ಕ್ವಶನ್, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ನೀವು ಪರಿಗಣಿಸಬೇಕಾಗತ್ತೆ ಈ ಪ್ರಶ್ನೆನ. ಸರಿಯಾದ ಉತ್ತರ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ತನ್ನ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಪ್ರಾಣಿಯಾಗಿ ಹಿಮಚಿರತೆಯನ್ನು ಆರಿಸಿಕೊಂಡಿದೆ. ಇಂಪಾರ್ಟೆಂಟ್. ಇತ್ತೀಚಿನ ವರದಿ ಪ್ರಕಾರ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಸರಿಯಾದಂಥ ಉತ್ತರ ಭಾರತ. ಭಾರತದ 61ನೇ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸೆಂಟರ್ ಇತ್ತೀಚೆಗೆ ಎಲ್ಲಿ ತೆರೆಯಲಾಗಿದೆ?
ಭಾರತದ 61ನೇ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸೆಂಟರ್ ಅನ್ನ ನಾಗಾಲ್ಯಾಂಡ್ ರಾಜ್ಯದಲ್ಲಿ ತೆರೆಯಲಾಗಿದೆ. ಇತ್ತೀಚೆಗೆ ನಿಮಬೆನ್ ಆಚಾರ್ಯ ಅವರು ಯಾವ ರಾಜ್ಯದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದಾರೆ? ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಸ್ಪೀಕರ್ ಆಗಿ ನಿಮಬೆನ್ ಆಚಾರ್ಯ ಆಯ್ಕೆಯಾಗಿರ್ತಾರೆ. ಭಾರತೀಯ ನೌಕಾಪಡೆಯು ಅಲ್ಜೇರಿಯನ್ ನೌಕಾಪಡೆ ಜೊತೆಗೆ ನಡೆಸಿದಂತ ಮೊದಲ ಕಡಲ ಪಾಲುದಾರಿಕೆಯ ವ್ಯಾಯಾಮದಲ್ಲಿ ಭಾಗವಹಿಸಿದಂತ ಭಾರತದ ಹಡಗಿನ ಹೆಸರು INS ತಬರ್. INS ತಬರ್ ಅನ್ನೋದು ಭಾರತದ ನೌಕಾಪಡೆಯ ಪರವಾಗಿ ಅಲ್ಜೇರಿಯಾದಲ್ಲಿ ನಡೆದಂತ ಒಂದು ಪಾಲುದಾರಿಕೆಯ ವ್ಯಾಯಾಮ ಏನಿತ್ತು ಅದರಲ್ಲಿ ಮೊಟ್ಟ ಮೊದಲ ಕಡಲ ಪಾಲುದಾರಿಕೆ ವ್ಯಾಯಾಮದಲ್ಲಿ ಭಾಗವಹಿಸಿದಂತ ಭಾರತದ ಹಡಗಾಗಿದೆ. 2022ರ ಅಂತ್ಯದವರೆಗೆ ಯಾವ ದೇಶವನ್ನ IOC ಇಂದ ಅಮಾನತುಗೊಳಿಸಲಾಗಿದೆ? ಪ್ರಶ್ನೆಗೆ ಸರಿಯಾದಂತ ಉತ್ತರ ಉತ್ತರ ಕೊರಿಯಾ. 2020 ಮತ್ತು 2021ರ ಅಂತಾರಾಷ್ಟ್ರೀಯ ಹವಾಮಾನ ಶೃಂಗಸಭೆಯನ್ನು ಯಾರು ಆಯೋಜನೆ ಮಾಡುತ್ತಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. ಯಾವ ಕಂಪನಿಯು ಪ್ರತಿಮಾ ಮೊಹಾಪಾತ್ರ ಅವರನ್ನ ತನ್ನ ಕಂಪನಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಿಕೊಂಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಡೋಬ್. ಅಡೋಬ್ ಕಂಪನಿ ತನ್ನ ಕಂಪನಿಯ ಉಪಾಧ್ಯಕ್ಷರನ್ನಾಗಿ ಮೊಹಾಪಾತ್ರ ಅವರನ್ನ ಆಯ್ಕೆ ಮಾಡಿಕೊಂಡಿದೆ. ವಿಶ್ವದ ಅತಿದೊಡ್ಡ ಇಂಗಾಲದ ಡೈಆಕ್ಸೈಡ್ ಸೆರೆ ಹಿಡಿಯುವ ಘಟಕವನ್ನ ಎಲ್ಲಿ ಪ್ರಾರಂಭ ಮಾಡಲಾಗಿದೆ? ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಇದು. ಸರಿಯಾದ ಉತ್ತರ ಐಸ್ಲ್ಯಾಂಡ್ ದೇಶದಲ್ಲಿ ವಿಶ್ವದ ಅತಿದೊಡ್ಡ ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿರತಕ್ಕಂಥ ಘಟಕವನ್ನ ಪ್ರಾರಂಭ ಮಾಡಲಾಗಿದೆ. ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಸಾಥ್ ಹೆಸರಿನ ಉಪಕ್ರಮವನ್ನ ಆರಂಭಿಸಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಅವರು ಸಾಥ್ ಹೆಸರಿನ ಉಪಕ್ರಮವನ್ನ ಆರಂಭಿಸಿದ್ದಾರೆ. ಸೊ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ಗೆ ನೀವು ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳನ್ನ ಫಾಲೋ ಮಾಡಬೇಕಾಗುತ್ತೆ, ಆವಾಗ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಯಾವ ದೇಶವು ಇತ್ತೀಚೆಗೆ ಆಫ್ಘಾನಿಸ್ತಾನದಿಂದ ತನ್ನ ಸ್ಥಳಾಂತರಿಸುವ ಕಾರ್ಯಾಚರಣೆಯನ್ನ ಕೊನೆಗೊಳಿಸಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಶ್ರೀಲಂಕಾದ ನಿರಾಶ್ರಿತರಿಗೆ ಯಾವ ರಾಜ್ಯ ಸರ್ಕಾರ 317 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ತಮಿಳುನಾಡು. ಯಾವ ತಾಲಿಬಾನ್ ನಾಯಕ ಕತಾರ್ನ ದೋಹಾದಲ್ಲಿ ಭಾರತೀಯ ರಾಯಭಾರಿಯನ್ನ ಭೇಟಿಯಾದನು? ಸರಿಯಾದ ಉತ್ತರ ಶೇರ್ ಮೊಹಮ್ಮದ್ ಅಬ್ಬಾಸ್. ಸೂರ್ಯಕಿರಣ್ ಭಾರತೀಯ ಸೇನೆಯ ಜಂಟಿ ಸೇನಾ ವ್ಯಾಯಾಮ ತರಬೇತಿ ಆಗಿದ್ದು ಕೆಳಕಂಡ ಯಾವ ದೇಶದೊಂದಿಗೆ ಈ ಒಂದು ವ್ಯಾಯಾಮ ನಡೆಯುತ್ತೆ? ಭಾರತ ಮತ್ತು ನೇಪಾಳದ ನಡುವೆ ಸೂರ್ಯಕಿರಣ ಅನ್ನೋ ಸೇನಾ ವ್ಯಾಯಾಮ ನಡೆಯುತ್ತೆ. ಯಾವ IIT ಇತ್ತೀಚೆಗೆ ಪ್ರಾಜೆಕ್ಟ್ ಉಡಾನ್ ಅನ್ನ ಪ್ರಾರಂಭ ಮಾಡಿದೆ? ಪ್ರಶ್ನೆಗೆ ಸರಿಯಾದಂತ ಉತ್ತರ IIT ಬಾಂಬೆ. ಭಾರತದ ಅತಿದೊಡ್ಡ ಬಯಲು ಸೀಮೆಯ ದೋಣಿಯನ್ನ ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ರಾಣಿಕೇತ್. ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ JB ಮೊಹಾಪಾತ್ರ. ಇತ್ತೀಚೆಗೆ LIC ಯಾವ ಬ್ಯಾಂಕಿನಲ್ಲಿ 4% ಪಾಲುದಾರಿಕೆಯನ್ನ ಹೊಂದಿದೆ? ಕೆಳಕಂಡ ಯಾವ ಬ್ಯಾಂಕ್ನಲ್ಲಿ LIC 4% ಅಷ್ಟು ಪಾಲುದಾರಿಕೆಯನ್ನು ಹೊಂದಿದೆ ಅಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಡಾಕ್ಟರ್ ಸಮೀರ್ ಶರ್ಮಾ ಅವರನ್ನ ಯಾವ ರಾಜ್ಯದ ನೂತನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಬಿಟ್ಕಾಯಿನ್ ಸಂಸ್ಥಾಪಕರಾದಂಥ ಸಂತೋಷಿ ನಕಮೋಟೋ ಅವರ ಪ್ರತಿಮೆಯನ್ನ ಎಲ್ಲಿ ಅನಾವರಣ ಮಾಡಲಾಗಿದೆ? ಸರಿಯಾದ ಉತ್ತರ ಹಂಗೇರಿ. ಖಾದಿ ಭಾರತ ರಸಪ್ರಶ್ನೆ ಸ್ಪರ್ಧೆಯನ್ನ ಕೆಳಕಂಡ ಯಾರು ಆರಂಭ ಮಾಡಿರುತ್ತಾರೆ? ಸರಿಯಾದ ಉತ್ತರ ಭಾರತದ ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು. ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂಥ ಗೋಪಾಲ್ ಅಪ್ಲಿಕೇಶನ್ ವೆಬ್ ಆವೃತ್ತಿಯನ್ನ ಯಾವ
ಯಾರು ಬಿಡುಗಡೆ ಮಾಡಿರ್ತಾರೆ, ಯಾವ ಸಚಿವಾಲಯ ಅಂತ ಹೇಳ್ಬೋದು, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯವರು ಈ ಗೋಪಾಲ್ ಅನ್ನೋ ಮೊಬೈಲ್ ಅಪ್ಲಿಕೇಶನ್ನ ಬಿಡುಗಡೆ ಮಾಡಿರ್ತಾರೆ. ಭಾರತದ 61ನೇ ಸಾಫ್ಟ್ವೇರ್ ಟೆಕ್ನಾಲಜಿ ಸೆಂಟರ್ ಪಾರ್ಕ್ ಅನ್ನ ಯಾವ ರಾಜ್ಯದಲ್ಲಿ ತೆರೆಯಲಾಯಿತು? ಸರಿಯಾದ ಉತ್ತರ ನಾಗಾಲ್ಯಾಂಡ್. ಇತ್ತೀಚೆಗೆ ಅನಿರುದ್ಧ್ ತಿವಾರಿ ಯಾವ ರಾಜ್ಯದ ನೂತನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಪಂಜಾಬ್. FSSAI ಇಂದ 5 ಸ್ಟಾರ್ ರೇಟ್ ಪಡೆದುಕೊಂಡಂತ ರೈಲ್ವೆ ಸ್ಟೇಷನ್ ಯಾವುದು? ಚಂಡೀಗಢ ರೈಲ್ವೆ ನಿಲ್ದಾಣ. T20 ಮಾದರಿಯಲ್ಲಿ 10,000 ರನ್ಗಳನ್ನು ಗಳಿಸಿದಂತ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಅನ್ನು ಗುರುತಿಸಿ. ವಿರಾಟ್ ಕೊಹ್ಲಿ. ಸೊ ಮುಂದಿನ ಪ್ರಶ್ನೆ, ಎರಡು 2021 ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ ಅನ್ನ ಯಾವ ರಾಜ್ಯವು ಆಯೋಜನೆ ಮಾಡುತ್ತದೆ? ಸರಿಯಾದ ಉತ್ತರ ಒಡಿಸ್ಸಾ. ಭೂ ನಿರ್ವಹಣಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಯಾವ ದೇಶ ನಿರ್ಧಾರ ಮಾಡಿದೆ? ಸರಿಯಾದ ಉತ್ತರ ಬಾಂಗ್ಲಾದೇಶ. 18,600 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ರಸ್ತೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ತೆರೆಯಲಾಗಿದೆ? ಸರಿಯಾದ ಉತ್ತರ ಲಡಾಖ್. ಇತ್ತೀಚೆಗೆ UNCTAD ಭಾರತದ ಬೆಳವಣಿಗೆಯ ದರವನ್ನು 2021ರಲ್ಲಿ ಎಷ್ಟೆಂದು ಅಂದಾಜಿಸಿದೆ? 7.2%. ಬಿಗ್ ಬಾಸ್ OTTಯ ಮೊದಲ ವಿನ್ನರ್ ಯಾರು? ಸರಿಯಾದಂಥ ಉತ್ತರ ದಿವ್ಯಾ ಅಗರ್ವಾಲ್. ಇತ್ತೀಚೆಗೆ ನಿಧನರಾದಂಥ ಮನೋರಮಾ ಮೊಹಪಾತ್ರ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಸರಿಯಾದ ಉತ್ತರ ಅವರೊಬ್ಬರು ಖ್ಯಾತ ಪತ್ರಕರ್ತರಾಗಿದ್ದರು. ಭಾರತದಲ್ಲಿ ಮಾನವ ಹಕ್ಕುಗಳು ಮತ್ತು ಭಯೋತ್ಪಾದನೆ ಎನ್ನುವ ಪುಸ್ತಕವನ್ನ ಬರೆದವರು ಯಾರು? ಸರಿಯಾದ ಉತ್ತರ ಸುಬ್ರಹ್ಮಣ್ಯನ್ ಸ್ವಾಮಿ. ಇಂಪಾರ್ಟೆಂಟ್. ವಿಶ್ವ ನದಿಗಳ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? ವಿಶ್ವ ನದಿಗಳ ದಿನವನ್ನ ಸೆಪ್ಟೆಂಬರ್ 26ರಂದು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಅಮೆರಿಕ, UK ಮತ್ತು ಯಾವ ದೇಶ ಜಂಟಿಯಾಗಿ AUKUS ಅನ್ನ ರಚನೆ ಮಾಡಿದೆ? ಆಸ್ಟ್ರೇಲಿಯಾ. ಅಮೆರಿಕ, UK ಮತ್ತು ಆಸ್ಟ್ರೇಲಿಯಾ. ಇತ್ತೀಚೆಗೆ CBDTಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ JB ಮೊಹಪಾತ್ರ. 2021ರ ಚೇಂಜ್ ಮೇಕರ್ಸ್ ಪ್ರಶಸ್ತಿಯನ್ನ ಯಾವ ದೇಶದ ಫೈರೋಜ್ ಫೈಜಾ ಬೀತರ್ ಪಡೆದಿದ್ದಾರೆ? ಬಾಂಗ್ಲಾದೇಶ್. ಕೋಕಾ ಕೋಲಾ ಇಂಡಿಯಾ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಸೊನಾಲಿ ಖನ್ನಾ. ಗಾಳಿಯಿಂದ ನೇರವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೆರೆ ಹಿಡಿಯಬಲ್ಲ ವಿಶ್ವದ ಅತಿದೊಡ್ಡ ಸ್ಥಾವರವು ಯಾವ ರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಐಸ್ಲ್ಯಾಂಡ್. ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ನ ನೂತನ CMD ಯಾರು? ಸರಿಯಾದಂಥ ಉತ್ತರ ನೀಲೇಪ್ ಸಿಂಗ್ ರೈ. ಮುಂದಿನ ಪ್ರಶ್ನೆ, 2022ರಲ್ಲಿ ಬೀಜಿಂಗ್ನಲ್ಲಿ ನಡೆಯಲಿರುವ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸದಂತೆ ಯಾವ ದೇಶವನ್ನು ನಿರ್ಬಂಧಿಸಲಾಗಿದೆ? ಸರಿಯಾದ ಉತ್ತರ ಉತ್ತರ ಕೊರಿಯಾ. ನೋಡಿ, 2 ಸಲ ಈ ಪ್ರಶ್ನೆ ನನಗೆ ಇಲ್ಲಿ ಬಂದಿದೆ. ಮೊದಲನೇದು IOC ನಿಷೇಧ ಮಾಡಿದಂಥ ದೇಶ ಅಂತ. ಕ್ವೆಶನ್ಸನ್ನು ಬೇರೆ ಬೇರೆ ಫಾರ್ಮ್ಯಾಟಲ್ಲೂ ಕೂಡ ಕೇಳ್ಬೋದು ಅಷ್ಟೇ. ಅಜಿಜ್ ಅಕೌನಜ್ ಅವರನ್ನ ಯಾವ ದೇಶದ ನೂತನ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ? ಮೊರಾಕೊ ದೇಶದ ನೂತನ ಪ್ರಧಾನಿಯಾಗಿ ಅಜೀಜ್ ಆಯ್ಕೆಯಾಗಿರ್ತಾರೆ.
ಯಾವ ಹೊಸ ಪುಸ್ತಕವಾದ 400 ಡೇಸ್ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಗಿದೆ? 400 ಡೇಸ್ ಟ್ರೈಲರ್ ಅನ್ನೋ ಪುಸ್ತಕ ಚೇತನ್ ಭಗತ್ ಅವ್ರದ್ದು. ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 17 ಸೆಪ್ಟೆಂಬರ್. ಶೈನಿಂಗ್ ಯೂತ್ ಆಫ್ ಇಂಡಿಯಾ ಈ ಶೀರ್ಷಿಕೆಯ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಶೈನಿಂಗ್ ಯೂತ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಪ್ರಭುಲೀನ್ ಸಿಂಗ್. ಫಾಸಿಲ್ ಯಾವ ಭಾರತೀಯ ಬಾಲಿವುಡ್ ನಟನನ್ನು ತನ್ನ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡಿದೆ? ಫಾಸಿಲ್ ಅನ್ನೋದು ಒಂದು ಕಂಪನಿ, ಅದು ಕೃತಿ ಸನೋನ್ ಅವರನ್ನು ತನ್ನ ಸೆಲೆಬ್ರಿಟಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡಿದೆ. ಭಾರತದ ಮೊದಲ ಯುರೋಪೀಕೃತ ಹಸಿರು ಬಾಂಡ್ ಅನ್ನು ಯಾವ ಕಂಪನಿ ನೀಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮದ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ನವದೆಹಲಿ. ಇತ್ತೀಚೆಗೆ ಯಾರು GNI ಸ್ಟಾರ್ಟ್ಅಪ್ ಇಂಡಿಯಾ ಲ್ಯಾಬ್ ಅನ್ನು ಘೋಷಣೆ ಮಾಡಿದ್ದಾರೆ? ಸರಿಯಾದ ಉತ್ತರ ಗೂಗಲ್. ದ ಲಾಂಗ್ ಗೇಮ್ ಹೌ ದ ಚೈನೀಸ್ ನೆಗೋಷಿಯೇಟ್ ವಿತ್ ಇಂಡಿಯಾ ಇಂಪಾರ್ಟೆಂಟ್, ಈ ಪುಸ್ತಕವನ್ನು ಬರೆದವರು ಯಾರು? ವಿಜಯ್ ಗೋಖಲೆ. ದ ಲಾಂಗ್ ಗೇಮ್ ಹೌ ದ ಚೈನೀಸ್ ನೆಗೋಷಿಯೇಟ್ ವಿತ್ ಇಂಡಿಯಾ ಇಂಪಾರ್ಟೆಂಟ್ ಪುಸ್ತಕ, ವಿಜಯ್ ಗೋಖಲೆ ಬರೆದವರು. 5 ಶತಕೋಟಿ USD ರಕ್ಷಣಾ ರಫ್ತುಗಳನ್ನು ತಲುಪಲು ಸರ್ಕಾರ ನಿಗದಿಪಡಿಸಿದಂಥ ಗುರಿ ಯಾವ ವರ್ಷ? 5 ಶತಕೋಟಿ ಅಮೆರಿಕನ್ ಡಾಲರ್ ರಕ್ಷಣಾ ರಫ್ತನ್ನು ತಲುಪೋದಕ್ಕೆ ಭಾರತ ಸರ್ಕಾರ 2024ರ ಗುರಿಯನ್ನು ನಿಗದಿಪಡಿಸಿಕೊಂಡಿದೆ. ಕಲ್ಲಿದ್ದಲು ಆಧಾರಿತ ಹೈಡ್ರೋಜನ್ ಉತ್ಪಾದನಾ ಕಾರ್ಯಕ್ರಮವನ್ನು ಮೇಲ್ವಿಚಾರಣೆ ಮಾಡಲು ಕಲ್ಲಿದ್ದಲು ಸಚಿವಾಲಯ ಒಂದು ಕಾರ್ಯಪಡೆಯ ಸಮಿತಿಯನ್ನು ರಚನೆ ಮಾಡಿದೆ. ಅದರ ಮುಖ್ಯಸ್ಥರು ವಿನೋದ್ ಕುಮಾರ್ ತಿವಾರಿ ಆಗಿರ್ತಾರೆ. ಭಾರತವು ಯಾವ ದೇಶದ ಪ್ರಜೆಗಳಿಗೆ ಸ್ಟೇ ವೀಸಾವನ್ನು ನೀಡುತ್ತದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಫ್ಘಾನಿಸ್ತಾನ. ಇತ್ತೀಚೆಗೆ ಸ್ವಾಮಿ ಬ್ರಹ್ಮಾನಂದ ಪ್ರಶಸ್ತಿ 2021 ಯಾರು ಪಡೆದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆನಂದ್ ಕುಮಾರ್. ಇತ್ತೀಚಿನ ವರದಿ ಪ್ರಕಾರ 2% ವ್ಯಾಕ್ಸಿನೇಷನ್ ಎಷ್ಟು ಶೇಕಡ ಮರಣವನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗಿದೆ? 97.5%. ರಾಜ್ಯಸಭೆಯ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಡಾಕ್ಟರ್ ರಾಮಚಾರ್ಯಲು. ಇತ್ತೀಚೆಗೆ ಪೆಪ್ಸಿಕೋ 814 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ UP ಉತ್ತರ ಪ್ರದೇಶ್. ಇತ್ತೀಚೆಗೆ ಆಂಧ್ರ ವಿಶ್ವವಿದ್ಯಾಲಯದಲ್ಲಿ ಅಮೆರಿಕನ್ ಕಾರ್ನರ್ ಅನ್ನ ಉದ್ಘಾಟನೆ ಮಾಡಿದಂಥವ್ರು ಯಾರು? ಸೊ ಆಂಧ್ರದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ. ಇತ್ತೀಚೆಗೆ NCLATಯ ಕಾರ್ಯಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ನ್ಯಾಯಮೂರ್ತಿ M ವೇಣುಗೋಪಾಲ್. ಭಾರತೀಯ ರಕ್ಷಣೆಗಾಗಿ ಯಾವ ಸಂಸ್ಥೆ D4S ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಭಾರತದ ರಕ್ಷಣೆಗಾಗಿ D4S ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವ ರಾಜ್ಯವು ILGMS ಹೆಸರಿನ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ. ಈ ವರ್ಷ ಅಂತಾರಾಷ್ಟ್ರೀಯ ಕೆಂಪು ಪಾಂಡಾ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಯಿತು? ಸೆಪ್ಟೆಂಬರ್ 18. ನಾರ್ವೆ ಚೆಸ್ ಓಪನ್ 2021 ಮಾಸ್ಟರ್ಸ್ ವಿಭಾಗದಲ್ಲಿ ತಿಂಗಳಲ್ಲಿ ಸತತ 2ನೇ ಪಂದ್ಯಾವಳಿಯನ್ನು ಗೆದ್ದಂಥವರು
ಡಿ ಗುಕೇಶ್. DDCA ಇಂದ ಒಬರ್ಟ್ಸ್ಮನ್ ಕಮ್ ಎಥಿಕ್ಸ್ ಆಫೀಸರ್ ಆಗಿ ನೇಮಕಗೊಂಡಂಥವ್ರು ಯಾರು? DDCA ಅನ್ನೋದು ದೆಹಲಿ, ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಗೆ ಸಂಬಂಧಪಟ್ಟಿರೋದು ಇದು. ಇಂದು ಮಲ್ಹೋತ್ರಾ. ದ ಫ್ರ್ಯಾಕ್ಚರ್ಡ್ ಹಿಮಾಲಯ ಈ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ದಿ ಫ್ರ್ಯಾಕ್ಚರ್ಡ್ ಹಿಮಾಲಯ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ಸರಿಯಾದ ಉತ್ತರ ನಿರುಪಮಾ ರಾವ್. ಇತ್ತೀಚೆಗೆ ದುಬೈನ ಗೋಲ್ಡನ್ ವೀಸಾವನ್ನ ಪಡೆದಂಥವ್ರು ಯಾರು? ಇತ್ತೀಚೆಗೆ ದುಬೈನ ಗೋಲ್ಡನ್ ವೀಸಾವನ್ನು ಪಡೆದವರು ಯಾರು? ಬೋನಿ ಕಪೂರ್. ಇತ್ತೀಚೆಗೆ ಬಿಡುಗಡೆಯಾದಂಥ ಆಹಾರ ಭದ್ರತಾ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಇಂಪಾರ್ಟೆಂಟ್ ಈ ಕ್ವಶನ್. ಆಹಾರ ಭದ್ರತಾ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಗುಜರಾತ್. ಇತ್ತೀಚೆಗೆ ನಿಧನರಾದಂಥ ಅಜಿಜ್ ಹಜಿನಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಸರಿಯಾದ ಉತ್ತರ ಅವರೊಬ್ಬರು ಖ್ಯಾತ ಬರಹಗಾರರಾಗಿದ್ದರು. ಇತ್ತೀಚೆಗೆ ಜಂಗಲ್ ನಾಮ ಎಂಬ ಆಡಿಯೋ ಬುಕ್ ಅನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಮಿತಾಬ್ ಘೋಷ್. ನೀಟ್ನಿಂದ ರಾಜ್ಯಕ್ಕೆ ಶಾಶ್ವತ ವಿನಾಯಿತಿ ನೀಡುವ ಮಸೂದೆಯನ್ನ ಯಾವ ರಾಜ್ಯದ ವಿಧಾನಸಭೆ ಅಂಗೀಕಾರ ಮಾಡಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂಥ ಉತ್ತರ ತಮಿಳುನಾಡು. ಓರಂಗ್ ರಾಷ್ಟ್ರೀಯ ಉದ್ಯಾನವನದಿಂದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಹೆಸರನ್ನ ತೆಗೆದುಹಾಕುವ ನಿರ್ಣಯವನ್ನ ಯಾವ ರಾಜ್ಯದ ಸಚಿವ ಸಂಪುಟ ನಿರ್ಧರಿಸಿದೆ? ಅಸ್ಸಾಂ. ಇದು ಅಂಗೀಕಾರ ಕೂಡ ಆಗಿದೆ. ಈಗ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಿದ್ದು ಅಲ್ಲಿ ಓರಂಗ್ ರಾಷ್ಟ್ರೀಯ ಉದ್ಯಾನವನ ಅಂತ ಮರುನಾಮಕರಣ ಮಾಡಲಾಗಿದೆ. ವಿತರಣೆಗೆ ಡ್ರೋನ್ ಅನ್ನ ಪರೀಕ್ಷಿಸಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಯಾವ ದೇಶದ ಕ್ರಿಕೆಟಿಗ ಬ್ರೆಂಡನ್ ಟೈಲರ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ? ಜಿಂಬಾಬ್ವೆ. ಇತ್ತೀಚೆಗೆ ಯಾವ ರಾಜ್ಯದ ಕೃಷಿ ಹಬ್ಬವಾದ ನುವಾಖೈಯನ್ನು ಆಚರಿಸಲಾಗಿದೆ? ಯಾವ ರಾಜ್ಯದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ? ಇಂಪಾರ್ಟೆಂಟು. ಸರಿಯಾದ ಉತ್ತರ ಒಡಿಶಾ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಫುಡ್ ಏಜೆನ್ಸಿ ಪ್ರಕಾರ ಯಾವ ದೇಶದಲ್ಲಿ 16 ಮಿಲಿಯನ್ ಜನರು ಹಸಿವಿನಿಂದ ಬಳಲುತ್ತಿದ್ದಾರೆ? ಸರಿಯಾದ ಉತ್ತರ ಯಮನ್. ಯಮನ್ ದೇಶದಲ್ಲಿ 16 ಮಿಲಿಯನ್ ಜನ ಹಸಿವಿನಿಂದ ಬಳಲುತ್ತಿದ್ದಾರೆ ಅಂತ ವಿಶ್ವಸಂಸ್ಥೆಯ ಫುಡ್ ಏಜೆನ್ಸಿಯ ವರದಿ ಒಂದು ತಿಳಿಸಿದೆ. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಬಜ್ರಾ ಮಿಷನ್ ಆರಂಭ ಮಾಡಿದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಛತ್ತೀಸ್ಗಢ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಥ್ರೋನ ವಿಭಾಗದಲ್ಲಿ ಅಮಿತ್ ಅಟಿಲ್ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಚಿನ್ನ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ಯಾವ ಈಶಾನ್ಯ ರಾಜ್ಯವು ಮೈ ಮೆಗ್ ಕಾರ್ಯಕ್ರಮವನ್ನು ಆರಂಭಿಸಿದೆ? ಮೇಘಾಲಯ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು, ನೆನಪಲ್ಲಿಟ್ಕೊಳ್ಳಿ. ಸರಿಯಾದ ಉತ್ತರ ಇಕ್ಬಾಲ್ ಸಿಂಗ್ ಲಾಲ್ಪುರ. ಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ, UNDP. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿದೆ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಒಟ್ಟು 7 ಪದಕಗಳನ್ನು, ಒಲಿಂಪಿಕ್ಸ್ನಲ್ಲಿ ಒಟ್ಟು 7 ಪದಕಗಳು, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಒಟ್ಟು 19 ಪದಕಗಳನ್ನು ಗೆದ್ದಿದೆ. ಇದೇ ಪ್ರಶ್ನೆಯಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬದಲಿಗೆ ಒಲಿಂಪಿಕ್ಸ್ ಅಂತ ಕೊಟ್ಟರೆ ಒಟ್ಟು 7 ಪದಕಗಳು ಅಂತ ಬರೀಬೇಕಾಗುತ್ತೆ. ಪ್ಯಾರಾ ಒಲಿಂಪಿಕ್ಸ್ ಆದರೆ 19 ಪದಕಗಳು. ನೀರಜ್ ಚೋಪ್ರಾ ಅವರನ್ನು ಯಾವ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಲಾಗಿದೆ? ಕೆಳಕಂಡ ಕಂಪನಿಗಳನ್ನು ನೋಡಿಕೊಂಡು ಯಾವ ಕಂಪನಿ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದೆ ಅಂದರೆ ಟಾಟಾ, AIA, ಜೀವ ವಿಮೆ. ಇತ್ತೀಚೆಗೆ ರತನ್ ಚಕ್ರವರ್ತಿ ಯಾವ ರಾಜ್ಯದ ವಿಧಾನಸಭೆಯ ಹೊಸ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ತ್ರಿಪುರ. ಗೂಗಲ್ ಕ್ಲೌಡ್ನೊಂದಿಗೆ ಸಹ ನಾವೀನ್ಯತೆಯ ಜಾಗವನ್ನು ಯಾರು ಪ್ರಾರಂಭಿಸಿದ್ದಾರೆ?
ಸರಿಯಾದ ಉತ್ತರ ವಿಪ್ರೋ. ಯಾವ ಸಚಿವಾಲಯ ದೇಶಾದ್ಯಂತ ಏಕ್ ಪಹಲ್ ಅಭಿಯಾನವನ್ನು ಆರಂಭಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಏಕ್ ಪಹಲ್ ಅಭಿಯಾನ. ಸರಿಯಾದ ಉತ್ತರ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಯಾವ ರಾಜ್ಯ ಸರ್ಕಾರ ಸಮರ್ಪಣ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಇಂಪಾರ್ಟೆಂಟ್, ಸಮರ್ಪಣ್ ಪೋರ್ಟಲ್. ಸರಿಯಾದ ಉತ್ತರ ಹರಿಯಾಣ. ಇತ್ತೀಚೆಗೆ IAU ಗೌರವ ಸದಸ್ಯರಾಗಿ ಯಾರು ನೇಮಕಗೊಳ್ಳುತ್ತಾರೆ? IAUನ ಗೌರವ ಸದಸ್ಯರಾಗಿ ನೇಮಕಗೊಂಡಂಥವರು ದೋರ್ಜೆ ಆಂಗ್ಚುಕ್. ಸಾನಿಯಾ ಮಿರ್ಜಾ ಓಸ್ಟ್ರಾವಾ ಓಪನ್ ಮಹಿಳಾ ಡಬಲ್ಸ್ನಲ್ಲಿ ಕೆಳಕಂಡ ಯಾರೊಂದಿಗೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್. ಚೀನಾದ ಚಾಂಗ್ ಶೂಯಿ ಜೊತೆ ಸಾನಿಯಾ ಮಿರ್ಜಾ ಓಸ್ಟ್ರಾವಾದಲ್ಲಿ ನಡೆದಂಥ ಓಪನ್ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಕೇಂದ್ರದ ಅಡಿಪಾಯವನ್ನು ಹಾಕಲಾಗಿದೆ? ಸರಿಯಾದ ಉತ್ತರ ಅಸ್ಸಾಂ. ಇತ್ತೀಚೆಗೆ DRDO ಯಾವ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡಿತು? ಸೊ ಪರೀಕ್ಷೆಯನ್ನು ಮಾಡಿದೆ, ಅದರಲ್ಲಿ ಯಶಸ್ಸು ಕೂಡ ಆಗಿದೆ. ಸರಿಯಾದ ಉತ್ತರ ಆಕಾಶ್ ಪ್ರೈಮ್. ಮುಂದಿನ ಪ್ರಶ್ನೆ, NIRF ಇಂಡಿಯಾದ ಶ್ರೇಯಾಂಕಗಳು 2021ರಲ್ಲಿ ಭಾರತದ ಶಿಕ್ಷಣ ಸಂಸ್ಥೆ ಮತ್ತು ವಿವಿಗಳ ವಾರ್ಷಿಕ ಶ್ರೇಯಾಂಕದ ಆವೃತ್ತಿ ಎಷ್ಟನೇದು ಅಂತ. ಸೊ 2021ರಲ್ಲಿ ನಡೆದಂಥ ಈ ಶ್ರೇಯಾಂಕಗಳು ಒಟ್ಟು 6ನೇ ಆವೃತ್ತಿ ಆಗಿದೆ. ಯಾವ ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ಹೆಸರಿನ ವಿಜ್ಞಾನ ನಗರವನ್ನು ಸ್ಥಾಪಿಸಲು ಘೋಷಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಜನರಿಗೆ ಉಚಿತ ನೀರು ನೀಡಿದಂಥ ದೇಶದ ಮೊದಲ ರಾಜ್ಯ ಯಾವುದು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗೋವಾ. ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಅವನಿ ಲೇಖರಾ. ಇವರು ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ. ಇತ್ತೀಚೆಗೆ BPCL ಹೊಸ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? BPCLನ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಂಥವರು ಅರುಣ್ ಕುಮಾರ್ ಸಿಂಗ್. ಕೋವಿಡ್ ಹರಡುವಿಕೆಯನ್ನು ನಿಯಂತ್ರಿಸಲು ಯಾವ ರಾಜ್ಯ ಸರ್ಕಾರ ಸೇರೋ ಪ್ರೆವೆಲೆನ್ಸ್ ಅಧ್ಯಯನವನ್ನು ಆರಂಭಿಸಿದೆ? ಕೇರಳ. ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಸರಿಯಾದಂಥ ಉತ್ತರ ಸೆಪ್ಟೆಂಬರ್ 4. ವಿಶ್ವಸಂಸ್ಥೆಯಿಂದ ಯಾವ ದಿನವನ್ನು ಆಫ್ರಿಕನ್ ಮೂಲದ ಜನರಿಗೆ ಅಂತಾರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡುತ್ತಾರೆ? ಅಂದರೆ ಆ ಒಂದು ವರ್ಗದ ಜನರಿಗೋಸ್ಕರನೇ ವಿಶ್ವಸಂಸ್ಥೆ ಒಂದು ದಿನವನ್ನು ಮೀಸಲಿಟ್ಟಿದೆ, ಆಗಸ್ಟ್ 31 ಅದು. ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತನ್ನ 2 DO-228 ವಿಮಾನಗಳನ್ನು ಯಾವ ರಾಜ್ಯದಲ್ಲಿ ನಿಯೋಜಿಸಲು ಒಪ್ಪಂದವನ್ನು ಮಾಡಿಕೊಂಡಿದೆ? ಸರಿಯಾದಂಥ ಉತ್ತರ ಅರುಣಾಚಲ್ ಪ್ರದೇಶ್. ಮುಂದಿನ ಪ್ರಶ್ನೆ, ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿರುವ ಸ್ಟುವರ್ಟ್ ಬಿನ್ನಿ ಯಾವ ದೇಶಕ್ಕಾಗಿ ಆಡಿದರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತದ ಪರವಾಗಿ ಸ್ಟುವರ್ಟ್ ಬಿನ್ನಿ ಆಡಿರ್ತಾರೆ. ಎಸ್ಪೆಷಲಿ ಇವರು ನಮ್ಮ ಕರ್ನಾಟಕದವರು. ಜಾಗತಿಕ ಕ್ಷೇಮ ಬ್ರ್ಯಾಂಡ್ ಆದಂಥ ಹೈಪರಿಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಭಾರತದ ಪ್ರಸ್ತುತ ನಾಯಕ ವಿರಾಟ್ ಕೊಹ್ಲಿ. ISSF ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಎಲ್ಲಿ ಆರಂಭವಾಯಿತು? ಸರಿಯಾದ ಉತ್ತರ ಪೆರು. ಜಾಗತಿಕ ಆರೋಗ್ಯ ಹಣಕಾಸುಗಾಗಿ WHO ರಾಯಭಾರಿಯಾಗಿ ಯಾವ ದೇಶದ ಮಾಜಿ ಪ್ರಧಾನಿಯಾದಂಥ ಗಾರ್ಡನ್ ಬ್ರೌನ್ ನೇಮಕಗೊಂಡಿದ್ದಾರೆ? ಸೊ ಇವರು UK ಮೂಲದವರು. ಗಾರ್ಡನ್ ಬ್ರೌನ್ ಇವರು ನಮ್ಮ ಆ ಒಂದು ದೇಶದ ಮಾಜಿ ಪ್ರಧಾನಮಂತ್ರಿಗಳು. ಈಗ WHOದ ರಾಯಭಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. 2021ರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥ ಫುಟ್ಬಾಲ್ ಆಟಗಾರರನ್ನು ಗುರುತಿಸಿ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. 2021ರ ರೋಮನ್ ಮ್ಯಾಗನ್ಸೆ ಪ್ರಶಸ್ತಿಯನ್ನು ಎಷ್ಟು ಜನಕ್ಕೆ ನೀಡಲಾಗಿದೆ ಅಂತ ಗುರುತಿಸಿ.
ಸರಿಯಾದಂಥ ಉತ್ತರ ಒಟ್ಟು 5. ನೋಡಿ 4 ಜನ ಇಂಡಿವಿಜುವಲ್ಸ್ ಕೊಟ್ಟಿದ್ದಾರೆ, ರಾಮನ್ ಮ್ಯಾಗನ್ಸೆ ಪುರಸ್ಕಾರ ಅಂತ ಕರಿತೀವಿ. ಒಟ್ಟು 4 ಜನ ಕೊಟ್ಟಿದ್ದಾರೆ, ಒಂದು ಸಂಸ್ಥೆ ಒಟ್ಟು 5 ಜನಕ್ಕೆ ಕೊಟ್ಟಿದ್ದಾರೆ ಅಂತ ಲೆಕ್ಕ. ಇಂಡಿವಿಜುವಲ್ ಆಗೋದ್ರೆ 4 ಜನ ಮತ್ತೆ ಒಂದು ಸಂಸ್ಥೆಯನ್ನು ಸೇರಿಸ್ಕೋಬೇಕು. ಪ್ರೋ ಕಬಡ್ಡಿ ಲೀಗ್ನಲ್ಲಿ ಅತಿ ಹೆಚ್ಚು ಮಾರಾಟವಾದಂಥ ಆಟಗಾರನನ್ನು ಗುರುತಿಸಿ. ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂಥ ಉತ್ತರ ಪ್ರದೀಪ್ ನರ್ವಾಲ್. ಇವರು ಪ್ರೋ ಕಬಡ್ಡಿ ಲೀಗ್ ಈ ವರ್ಷ ಅತಿ ಹೆಚ್ಚು ಮೊತ್ತಕ್ಕೆ ಮಾರಾಟವಾದಂಥ ಆಟಗಾರ. ಶಿವ ಥಾಪಾ ಮತ್ತು ಸಂಜಿತ್ ಯಾವ ಆಟಕ್ಕೆ ಸೇರಿದವರು ಗುರುತಿಸಿ. ಶಿವ ಥಾಪಾ ಮತ್ತು ಸಂಜಿತ್. ಸರಿಯಾದ ಉತ್ತರ ಬಾಕ್ಸಿಂಗ್. ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ನಿಲ್ಲಿಸಲು ಯಾರು ನಿರ್ಧಾರ ಮಾಡಿರ್ತಾರೆ? ಸೊ ಇದೊಂದು ವರದಿ, ಇದನ್ನು ಯಾರು ಬಿಡುಗಡೆ ಮಾಡ್ತಿದ್ರು ಅಂತ ಗೊತ್ತಾದರೆ ಅವರೇ ನಿಲ್ಲಿಸಿರೋದು ಅಂತ ಗೊತ್ತಾಗುತ್ತೆ. ಸೊ ವಿಶ್ವ ಬ್ಯಾಂಕ್ ಅವರು ಈ ವರ್ಷದಿಂದ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ಪ್ರಕಟ ಮಾಡೋದನ್ನು ನಿಲ್ಲಿಸಿರ್ತಾರೆ. ಭಾರತದ 112 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಒದಗಿಸಲು ನೀತಿ ಆಯೋಗದೊಂದಿಗೆ ಯಾರು ಪಾಲುದಾರಿಕೆಯನ್ನು ಮಾಡಿಕೊಂಡಿದ್ದಾರೆ? ಸರಿಯಾದಂಥ ಉತ್ತರ ಬೈಜೂಸ್ ಶಿಕ್ಷಣ ಸಂಸ್ಥೆ. ಭಾರತೀಯ ಸೇನೆಯು ಬೆಂಗಳೂರು ಮೂಲದ ಕಂಪನಿಯೊಂದಿಗೆ ಎಷ್ಟು ಡ್ರೋನ್ಗಳಿಗಾಗಿ ಸ್ಕೈ ಸ್ಟ್ರೈಸ್ ಒಪ್ಪಂದಕ್ಕೆ ಸಹಿ ಹಾಕಿದೆ? ಒಟ್ಟಾರೆಯಾಗಿ 100 ಡ್ರೋನ್ಗಳಿಗಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. 100% ಅರ್ಹ ಜನರಿಗೆ ಲಸಿಕೆ ಹಾಕಿದಂಥ ಮೊದಲ ಜಿಲ್ಲೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಇಂದೋರ್ ಏನಿದೆ ಅದು 100% ತನ್ನ ಒಂದು ಇದರ ಜನರಿಗೆ ಮೊಟ್ಟ ಮೊದಲ ಭಾರತದ ಜಿಲ್ಲೆ ಆಗಿರ್ತದೆ. ಒಂದು ರಾಜ್ಯವೊಂದರ ಭಾರತದ ಜಿಲ್ಲೆ ಯಾವುದಪ್ಪ ಅಂದರೆ ಮೊಟ್ಟ ಮೊದಲು 100% ಕೋವಿಡ್ ಲಸಿಕೆಯನ್ನು ನೀಡಿರ್ತಕ್ಕಂಥ ಜಿಲ್ಲೆ ಇಂದೋರ್. ಭಾರತದ ಮೊದಲ ಉಪಗ್ರಹ ಮತ್ತು ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಹಡಗಿಗೆ ಏನೆಂದು ಹೆಸರಿಡಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ INS ಧ್ರುವ. ಭಾರತದ ಅತಿ ಎತ್ತರದ ವಾಯು ಶುದ್ಧೀಕರಣ ಗೋಪುರವನ್ನು ದೇಶದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಚಂಡೀಗಢ. ಗೀತಗೋವಿಂದ ಜಯದೇವಿ ಅವರ ದೈವಿಕ ಒಡಿಸ್ಸಿ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಸರಿಯಾದ ಉತ್ತರ ಉತ್ಪಲ್ ಕೆ ಬ್ಯಾನರ್ಜಿ. ಯಾವ ಭಾರತೀಯ ಜೀವಶಾಸ್ತ್ರಜ್ಞರು ಇತ್ತೀಚೆಗೆ ಆಮೆ ಸಂರಕ್ಷಣೆಯಲ್ಲಿ ಜಾಗತಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಸರಿಯಾದ ಉತ್ತರ ಶೈಲೇಂದ್ರ ಸಿಂಗ್. ಎಲ್ಲ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿರುವಂತಹ ಲಸಿತ್ ಮಲಿಂಗ ಯಾವ ದೇಶಕ್ಕಾಗಿ ಆಡಿದರು? ಸರಿಯಾದ ಉತ್ತರ ಶ್ರೀಲಂಕಾ. ಪ್ರಧಾನಿ ನರೇಂದ್ರ ಮೋದಿಯವರು 15 ಸೆಪ್ಟೆಂಬರ್ 2021 ಯಾವ ಟಿವಿಯನ್ನು ಬಿಡುಗಡೆ ಮಾಡಿದರು? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಸಂಸತ್ ಟಿವಿ. HSBC ಏಷ್ಯಾದ ಸ್ವತಂತ್ರ ನಿರ್ದೇಶಕರಾಗಿ ಕೆಳಕಂಡ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ರಜನೀಶ್ ಕುಮಾರ್. ಯಾವ ರಾಜ್ಯವು ಇತ್ತೀಚೆಗೆ ಪೆರಿಯರ್ ಜನ್ಮದಿನವನ್ನು ಸಾಮಾಜಿಕ ನ್ಯಾಯ ದಿನವಾಗಿ ಆಚರಿಸುವಂತೆ ಘೋಷಿಸಿದೆ? ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಳ್ಳಿ, ತಮಿಳುನಾಡು. ಔಷಧಗಳು, ಸೌಂದರ್ಯವರ್ಧಕಗಳು, ವೈದ್ಯಕೀಯ ಸಾಧನಗಳಿಗಾಗಿ ಹೊಸ ಕಾನೂನುಗಳನ್ನು ರೂಪಿಸಲು ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ. ಅದರ ಮುಖ್ಯಸ್ಥರು ವಿಜಿ ಸೋಮಾನಿ. ಯಾವ ದೇಶದ ಸೇನಾ ಮುಖ್ಯಸ್ಥರಾದಂಥ SM ಶಫಿಯುದ್ದೀನ್ ಅಹಮದ್ ಇತ್ತೀಚೆಗೆ ಭಾರತಕ್ಕೆ ಅಧಿಕೃತ ಭೇಟಿಯನ್ನು ನೀಡಿದ್ದರು? ಬಾಂಗ್ಲಾದೇಶ. ಬುಲೆಟ್ಸ್ ಓವರ್ ಬಾಂಬೆ ಸತ್ಯ ಮತ್ತು ಹಿಂದಿ ಚಲನಚಿತ್ರದ ದರೋಡೆಕೋರರ ಪುಸ್ತಕವನ್ನು ಬರೆದಂಥವ್ರು ಯಾರು? ಬುಲೆಟ್ಸ್ ಓವರ್ ಬಾಂಬೆ ಎನ್ನುವ ಪುಸ್ತಕವನ್ನು ಬರೆದಂಥವರು ಉದಯ್ ಭಾಟಿಯಾ. ಇತ್ತೀಚೆಗೆ 13ನೇ ಬ್ರಿಕ್ಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವ್ರು ಯಾರು? 13ನೇ ಬ್ರಿಕ್ಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇತ್ತೀಚೆಗೆ ಭೂಮಿಯ ಮೇಲ್ಮೈ ಮೇಲ್ವಿಚಾರಣೆ ಮಾಡಲು ಲ್ಯಾಂಡ್ ಸ್ಯಾಟ್ 9 ಉಪಗ್ರಹವನ್ನು ಯಾರು ಉಡಾವಣೆ ಮಾಡಿದರು? ನಾಸಾ, ಅಮೆರಿಕದ ಸ್ಪೇಸ್ ಏಜೆನ್ಸಿ. ರಾಜಕೀಯ ನಾಯಕರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ.
ಇದು ಪೊಲಿಟಿಕಲ್ ಕರೆಂಟ್ ಅಫೇರ್ಸ್. ಸರಿಯಾದ ಉತ್ತರ ಮೆಹಬೂಬ್ ಮುಫ್ತಿ. ಇತ್ತೀಚೆಗೆ 2+2 ಇನ್ ಮಿನಿಸ್ಟ್ರಿಯಲ್ ಡೈಲಾಗ್ನಲ್ಲಿ ಭಾರತ ಯಾವ ದೇಶದ ಜೊತೆಗೆ ಈ ಒಂದು ಡೈಲಾಗ್ ನಡೀತು ಅಂತ ಪ್ರಶ್ನೆ. 2+2 ಮಿನಿಸ್ಟ್ರಿಯಲ್ ಡೈಲಾಗ್, ಸಮಾವೇಶ ಅಂತ ಕರಿತೀವಿ ಡೈಲಾಗ್ ಅಂದರೆ. ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವೆ 2+2 ಮಿನಿಸ್ಟ್ರಿಯಲ್ ಸಮಾವೇಶ ನಡೆದಿರುತ್ತೆ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಅಗರ್ ಪಾಲಿಸಿ 2021 ಅನಾವರಣಗೊಳಿಸಿದ್ದಾರೆ? ಸರಿಯಾದ ಉತ್ತರ ತ್ರಿಪುರಾ. ವಿಶ್ವ ಬಿದಿರಿನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸೆಪ್ಟೆಂಬರ್ 18. ಇತ್ತೀಚೆಗೆ ಬಿಡುಗಡೆಯಾದಂಥ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದವರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್. ಇಂಪಾರ್ಟೆಂಟು, ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ ಸ್ವಿಟ್ಜರ್ಲ್ಯಾಂಡ್. ಇತ್ತೀಚೆಗೆ ಯಾವ ಕಂಪನಿಯ ಸಹ ಸಂಸ್ಥಾಪಕ ಗೌರವ ಗುಪ್ತಾ ರಾಜೀನಾಮೆಯನ್ನು ನೀಡಿದ್ದಾರೆ? ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್. ಝೊಮ್ಯಾಟೊ. ಆಹಾರ ತುರ್ತು ಸ್ಥಿತಿಯನ್ನು ವಿದೇಶಿ ವಿನಿಮಯ ಬಿಕ್ಕಟ್ಟು ಎಂದು ಯಾವ ದೇಶ ಘೋಷಿಸಿದೆ? ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ, ಇಂಪಾರ್ಟೆಂಟ್ ಇದು. ಆಹಾರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡಂಥ ದೇಶ ಶ್ರೀಲಂಕಾ. ಮಿಷನ್ ವಾತ್ಸಲ್ಯ ಯಾವ ರಾಜ್ಯ ಈ ಒಂದು ಉಪಕ್ರಮವನ್ನು ಪ್ರಾರಂಭಿಸಿದೆ? ಮಿಷನ್ ವಾತ್ಸಲ್ಯ ಮಹಾರಾಷ್ಟ್ರ. ಇತ್ತೀಚೆಗೆ ಎನ್ಸಿಸಿಯ 34ನೇ ಮಹಾನಿರ್ದೇಶಕರಾಗಿ ಅಧಿಕಾರವನ್ನು ಯಾರು ವಹಿಸಿಕೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಜನರಲ್ ಗುರ್ಬಿಪಾಲ್ ಸಿಂಗ್. ಗೌಪ್ಯತೆ ಉಲ್ಲಂಘನೆಗಾಗಿ ವಾಟ್ಸಪ್ಗೆ 225 ಮಿಲಿಯನ್ ಯೂರೋಗಳಷ್ಟು ದಂಡ ವಿಧಿಸಿದಂಥ ದೇಶ ಯಾವುದು? ಸರಿಯಾದ ಉತ್ತರ ಐರ್ಲೆಂಡ್. ಇತ್ತೀಚೆಗೆ ಯುಪಿ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದ ಅಡಿಪಾಯವನ್ನು ಹಾಕ್ತಂಥವ್ರು ಯಾರು? ಸರಿಯಾದಂಥ ಉತ್ತರ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್. NYUAD ಸಮಾಜ ವಿಜ್ಞಾನದಲ್ಲಿ ಸಂದರ್ಶಕ ಪ್ರಾಧ್ಯಾಪಕತ್ವವನ್ನು ಸ್ಥಾಪಿಸಲು ಈ ಒಪ್ಪಂದವನ್ನು ಭಾರತ ಕೆಳಕಂಡ ಯಾವ ದೇಶ ಜೊತೆ ಮಾಡಿದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ತ್ಯಾಜ್ಯ ನಿರ್ವಹಣೆಗೆ ಯಾವ IIT ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದಂಥ ಉತ್ತರ IIT ಮದ್ರಾಸ್ ಅವರು ಈ ತ್ಯಾಜ್ಯ ನಿರ್ವಹಣೆಗೆ ಒಂದು ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ 24ನೇ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಉದ್ಯೋಗಿಗಳ DRS ಅಲೋಯೆನ್ಸಸ್ನ 11%ಗೆ ಹೆಚ್ಚಿಸಿದೆ? ಉತ್ತರಾಖಂಡ. ಇಂಪಾರ್ಟೆಂಟ್. ಹಾರ್ಡ್ಲೈನ್ ಹುರಿಯತ್ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಮಸರತ್ ಆಲಂ. ಇತ್ತೀಚೆಗೆ ಕೇಶವ್ ದೇಸಿರಾಜು ನಿಧನರಾಗಿದ್ದಾರೆ. ಅವರು ಯಾವ ಸಚಿವಾಲಯದ ಮಾಜಿ ಕಾರ್ಯದರ್ಶಿಗಳಾಗಿದ್ದರು? ಸರಿಯಾದ ಉತ್ತರ ಆರೋಗ್ಯ ಸಚಿವಾಲಯ. ಯಾವ ಭಾರತೀಯ ಡೈರಿ ಕಂಪನಿ ರೋಬೋ ಬ್ಯಾಂಕ್ನ 2021 ಜಾಗತಿಕ ಟಾಪ್ 20 ಡೈರಿ ಕಂಪನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ? ಗುಜರಾತ್ ಸಹಕಾರಿ ಹಾಲು ಮಾರಾಟ ಒಕ್ಕೂಟ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತೆಹರಿ ಅಣೆಕಟ್ಟು ಮೊದಲ ಬಾರಿಗೆ ಸಂಪೂರ್ಣ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ? ತನ್ನ ಸಾಮರ್ಥ್ಯದ ಪೂರ್ಣವಾಗಿ ಅಣೆಕಟ್ಟು ಮೊಟ್ಟ ಮೊದಲ ಬಾರಿಗೆ ಒಂದು ಸಾಧನೆಯನ್ನು ಮಾಡಿತು ತೆಹರಿ ಅಣೆಕಟ್ಟು. ಇದು ಉತ್ತರಾಖಂಡ ರಾಜ್ಯದಲ್ಲಿದೆ. ಇತ್ತೀಚೆಗೆ ಸಮುದ್ರ ಶಕ್ತಿ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನೌಕಾಪಡೆ ನಡುವೆ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಇಂಡೋನೇಷ್ಯಾ. ಸಮುದ್ರ ಶಕ್ತಿ. ಇತ್ತೀಚೆಗೆ ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯ ತಂಡ ಯಾವ ರಾಜ್ಯದಲ್ಲಿ ಹೊಸ ಜಾತಿಯ ಹೈಬೋಡಾನ್ ಶಾರ್ಕ್ ಅನ್ನು ಕಂಡುಹಿಡಿದಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ ಇದೆ. ಸರಿಯಾದ ಉತ್ತರ ರಾಜಸ್ಥಾನ್. ಯಾವ ರಾಜ್ಯವು ಇತ್ತೀಚೆಗೆ ತನ್ನ ಮೊದಲ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನು
ಸ್ಪಾರ್ಕ್ ಕೇಂದ್ರವನ್ನು ತೆಗೆದಿದೆ? ಸರಿಯಾದಂಥ ಉತ್ತರ ನಾಗಾಲ್ಯಾಂಡ್. ಸೊ ಮುಂದೆ, ಚೀನಾದ ನಂತರ ಯಾವ ದೇಶವು ದುಬೈನ 2ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿ ಹೊರಹೊಮ್ಮಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಭಾರತ. ಚೀನಾ ನಂತರ ಭಾರತ ದುಬೈನ 2ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. T20 ಕ್ರಿಕೆಟ್ನಲ್ಲಿ 7 ವಿಕೆಟ್ ಅನ್ನು ಪಡೆದಂತ ಮೊಟ್ಟ ಮೊದಲ ಮಹಿಳಾ ಆಟಗಾತಿಯನ್ನು ಗುರುತಿಸಿ. ಸರಿಯಾದ ಉತ್ತರ ಫ್ರೆಡರಿಕಾ ಓವರ್ಡಿಸ್ಕ್. ಯಾವ ರಾಜ್ಯ ಸರ್ಕಾರ ಹೊಸ ಇ-ರಶೀತಿ 2.0 ಮಾದರಿಯನ್ನು ಆರಂಭಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸ್ಸಾ. ಮುಂದಿನ ಪ್ರಶ್ನೆ, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ಮೊದಲ ಮಹಿಳಾ CMD ಆಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ವರ್ತಿಕಾ ಶುಕ್ಲಾ. ಅನುರಾಗ್ ಠಾಕೂರ್ ದೂರದರ್ಶನ ಮತ್ತು ಆಕಾಶವಾಣಿಗಾಗಿ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆಗಳನ್ನು ಎಲ್ಲಿ ಆರಂಭ ಮಾಡಲಾಗಿದೆ? ಸರಿಯಾದ ಉತ್ತರ ಲಡಾಖ್. 76ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆರಂಭವಾಗುವ ಮುನ್ನ ಸಮರ್ಥನೀಯ ಅಭಿವೃದ್ಧಿ ಗುರಿಗಳ ವಕೀಲರಾಗಿ ಯಾರು ನೇಮಕಗೊಂಡಿದ್ದಾರೆ? ಕೈಲಾಶ್ ಸತ್ಯಾರ್ಥಿ. YS ದದ್ವಾಲ್ ಯಾವ ರಾಜ್ಯದ ಮಾಜಿ ಪೊಲೀಸ್ ಆಯುಕ್ತರು ಇತ್ತೀಚೆಗೆ ನಿಧನರಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ದೆಹಲಿ. ಕಡಲಾಚೆಯ ಗಾಳಿಯಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸಲು ಭಾರತ ಯಾವ ದೇಶದೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ? ಸರಿಯಾದಂಥ ಉತ್ತರ ಡೆನ್ಮಾರ್ಕ್. ಇತ್ತೀಚೆಗೆ RBI 2 ಕೋಟಿ ರೂಪಾಯಿಗಳ ದಂಡವನ್ನು ಯಾವ ಬ್ಯಾಂಕಿಗೆ ವಿಧಿಸಿದೆ? ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ RBL ಬ್ಯಾಂಕ್. ಯಾವ ದೇಶದ ಲಸಿಕೆ ವಿಜ್ಞಾನಿ ಡಾಕ್ಟರ್ ಫಿದೌಸಿ ಖಾದ್ರಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಸೊ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. 4 ಜನ ಇಂಡಿವಿಜುವಲ್ಸು, ಒಂದು ಸಂಸ್ಥೆ ಒಟ್ಟಾರೆಯಾಗಿ 2021ರಲ್ಲಿ 5 ಜನಕ್ಕೆ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಒಬ್ಬರು ಡಾಕ್ಟರ್ ಫಿದೌಸಿ ಖಾದ್ರಿ ಲಸಿಕಾ ವಿಜ್ಞಾನಿಯಾಗಿದ್ದಾರೆ, ಬಾಂಗ್ಲಾದೇಶದವರು. ಶೂನ್ಯ ಎಂಬ ಹೆಸರಿನ ಅಭಿಯಾನವನ್ನು ಶೂನ್ಯ ಮಾಲಿನ್ಯ ವಿತರಣಾ ವಾಹನಗಳನ್ನು ಉತ್ತೇಜಿಸಲು ಯಾವ ಸಂಸ್ಥೆ ಆರಂಭಿಸಿದೆ? ಸರಿಯಾದ ಉತ್ತರ ನೀತಿ ಆಯೋಗ. ಇತ್ತೀಚಿನ ವರದಿ ಪ್ರಕಾರ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ಹೈಡ್ರೋಜನ್ ಮತ್ತು ಜೈವಿಕ ಇಂಧನಗಳ ಮೇಲೆ ಕಾರ್ಯಪಡೆಯನ್ನು ಆರಂಭ ಮಾಡಿದೆ? ಸರಿಯಾದ ಉತ್ತರ ಅಮೆರಿಕ. ಇತ್ತೀಚೆಗೆ ಡೆನ್ಮಾರ್ಕ್ ಮತ್ತು ತಮಿಳುನಾಡು ಯಾವ ದ್ವೀಪದಲ್ಲಿ ಶಕ್ತಿ ದ್ವೀಪವನ್ನು ನಿರ್ಮಿಸಲು ಯೋಜಿಸಿವೆ? ಸರಿಯಾದ ಉತ್ತರ ಮನ್ನಾರ್ ಕೊಲ್ಲಿ. ಬಿಮ್ಸ್ಟೆಕ್ ದೇಶಗಳ ಕೊಲ್ಲಿಯ ಕೃಷಿ ತಜ್ಞರ 8ನೇ ಸಭೆಯನ್ನು ಯಾವ ದೇಶ ಆಯೋಜಿಸಿದೆ ಪ್ರಶ್ನೆ ಇದು. ಸರಿಯಾದ ಉತ್ತರ ಭಾರತ. ಏಷ್ಯನ್ ಸ್ಕ್ವಾಷ್ ಫೆಡರೇಷನ್ನ ಹೊಸ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸೈರಸ್ ಪೋಂಚಾ. ಇಸ್ಕಾನ್ ಸಂಸ್ಥಾಪಕರ ಜನ್ಮದಿನಾಚರಣೆಯನ್ನು ಯಾವ ಮೌಲ್ಯದ ವಿಶೇಷ ಸ್ಮರಣಾರ್ಥ ನಾಣ್ಯವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು? ಸೊ 120 ರೂಪಾಯಿ ಮೌಲ್ಯದ ವಿಶೇಷ ನಾಣ್ಯವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರ್ತಾರೆ. ತನ್ನ ಹೊಸ ಪ್ರಧಾನಿಯಾಗಿ ಲೆಬನಾನ್ ದೇಶದ ನೂತನ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ನಜೀಬ್ ಮಿಕಾಟಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಶಿಕ್ಷಣ ಸಂಸ್ಥೆಗಳ ಪೇಟೆಂಟ್ ಶುಲ್ಕವನ್ನು ಶೇಕಡಾವಾರು ಸಂಶೋಧನೆಯ ಪ್ರಕಾರ ಎಷ್ಟು ಕಡಿಮೆ ಮಾಡಲು ಉತ್ತೇಜಿಸಿದೆ? 80%. ಇತ್ತೀಚೆಗೆ ನಿಧನರಾದಂಥ ಚಂದನ್ ಮಿತ್ರ ಯಾವ ವೃತ್ತಿಗೆ ಸೇರಿದವರು? ಪ್ರಶ್ನೆಗೆ ಸರಿಯಾದ ಉತ್ತರ ಜರ್ನಲಿಸ್ಟ್. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶವು ಹವಾಮಾನ ಕ್ರಿಯೆ ಮತ್ತು ಹಣಕಾಸು ಸಂಚಲನ ಸಂವಾದವನ್ನು ಆರಂಭಿಸಿದೆ?
ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ. ಭಾರತದ ಅತಿ ದೊಡ್ಡ ತೆರೆದ ಗಾಳಿಯ ಕುಲುಮೆಯನ್ನು ಇತ್ತೀಚೆಗೆ ಎಲ್ಲಿ ತೆರೆಯಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಶರತ್ ಕುಮಾರ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಎತ್ತರದ ಜಿಗಿತ. ಯಾವ ದೇಶವು ಭಾರತದೊಂದಿಗೆ ಐಸಿಂಡೆಕ್ಸ್ ವ್ಯಾಯಾಮವನ್ನ ಆಯೋಜನೆ ಮಾಡುತ್ತದೆ? ಭಾರತ ಮತ್ತು ಆಸ್ಟ್ರೇಲಿಯಾ ಆನ್ಸಿಂಡೆಕ್ಸ್. ವಿಶ್ವದ ಅತಿ ದೊಡ್ಡ ತೇಲುವ ಸೋಲಾರ್ ಫಾರ್ಮ್ ಅನ್ನ ಎಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಓಂಕಾರೇಶ್ವರ. 4ನೇ ಭಾರತ ಅಮೆರಿಕಾದ ಆರೋಗ್ಯ ಸಂವಾದ ಎಲ್ಲಿ ನಡೆಯಿತು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಕುಲ್ಲು. ಹರ್ಮಿಲನ್ ಕೌರ್ ಬೈನ್ಸ್ ಯಾವ ಆಟಕ್ಕೆ ಸೇರಿದವರಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ನೌಕಾಪಡೆ ವ್ಯಾಯಾಮವಾದಂಥ ಆಸಿಂಡೆಕ್ಸ್ 2021 ವಾರ್ಷಿಕ ಆವೃತ್ತಿ ಎಷ್ಟು? ಅಂದರೆ ಈ ವರ್ಷ ನಡೀತಲ್ಲ ಅದರ ಆವೃತ್ತಿ 4ನೇ ಆವೃತ್ತಿ. ಮಿಲಿಟರಿ ದಂಗೆಯಲ್ಲಿ ಯಾವ ರಾಷ್ಟ್ರದ ಅಧ್ಯಕ್ಷರು ಇತ್ತೀಚೆಗೆ ಪದಚ್ಯುತಗೊಳಿಸಲಾಗಿದೆ? ಯಾವ ರಾಷ್ಟ್ರದ ಅಧ್ಯಕ್ಷರನ್ನ ಪದಚ್ಯುತಗೊಳಿಸಲಾಗಿದೆ? ಸರಿಯಾದ ಉತ್ತರ ಗಿನಿ ದೇಶದ ಅಧ್ಯಕ್ಷರನ್ನ ಮಿಲಿಟರಿ ದಂಗೆಯಿಂದ ಪದಚ್ಯುತಗೊಳಿಸಲಾಗಿದೆ. ಇತ್ತೀಚೆಗೆ ಎಲ್ಲ ಪ್ರಕಾರದ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದಂಥವ್ರನ್ನ ಗುರುತಿಸಿ. ಸರಿಯಾದ ಉತ್ತರ ಲಸಿತ್ ಮಲಿಂಗ, ಶ್ರೀಲಂಕಾದ ಆಟಗಾರ. ವಿಶ್ವ ರೇಬಿಸ್ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ 28 ಸೆಪ್ಟೆಂಬರ್. ಇತ್ತೀಚೆಗೆ ನಜೀಬ್ ಮಿಕಾಟ್ಲೆ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಲೆಬನಾನ್. ಇತ್ತೀಚೆಗೆ ರಷ್ಯಾದ ಗ್ರ್ಯಾಂಡ್ ಫಿಕ್ಸ್ 2021 ಯಾರು ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಲೂಯಿಸ್ ಹ್ಯಾಮಿಲ್ಟನ್. ಭಾರತದ ಮೊದಲ ಮಹಿಳಾ ಉತ್ಖನನ ಇಂಜಿನಿಯರ್ ಯಾರು? ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶಿವಾನಿ ಮೀನಾ. ಇತ್ತೀಚೆಗೆ ದಕ್ಷಿಣ ಕೊರಿಯಾದಿಂದ ಯಾವ ಕಂಪನಿಗೆ $177 ಮಿಲಿಯನ್ ದಂಡವನ್ನು ವಿಧಿಸಲಾಗಿದೆ? ಗೂಗಲ್. ದಿ ಬ್ಯಾಟಲ್ ಆಫ್ ರೇಂಜಾಕ್ಲಾ ಈ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ಸರಿಯಾದಂತಹ ಉತ್ತರ ಪ್ರಶ್ನೆಗೆ ಕುಲ್ಪ್ರೀತ್ ಯಾದವ್. ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆ ಯಾವ ಭಾರತೀಯ ರಾಜ್ಯದ ಒಂದು ಉಪಕ್ರಮವಾಗಿದೆ? ಸರಿಯಾದ ಉತ್ತರ ಛತ್ತೀಸ್ಗಢ. ಇತ್ತೀಚೆಗೆ HPCL ಪಾವತಿಗಾಗಿ ಯಾವ ಬ್ಯಾಂಕ್ನೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ICICI ಬ್ಯಾಂಕ್. SRI ಇಂಟರ್ನ್ಯಾಷನಲ್ ದಂಗೆಕೋರರ ಉದ್ಯಮವಾದ ವಿಂಗ್ಸೂನ್ನೊಂದಿಗೆ ಯಾವ ರಾಜ್ಯವು ಒಪ್ಪಿಕೊಂಡಿದೆ? ಸರಿಯಾದ ಉತ್ತರ ತೆಲಂಗಾಣ. ಇತ್ತೀಚೆಗೆ ನಿಧನರಾದಂತಹ ಸುಶೀಲಾ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸ್ವಾತಂತ್ರ್ಯ ಹೋರಾಟಗಾರರು. ಇತ್ತೀಚೆಗೆ CBSE ಯಾರೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೇಸ್ ಚಾಲೆಂಜ್ ಅನ್ನು ಆರಂಭಿಸಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗದಿಂದ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವ್ರ ಜೊತೆ CBSE ಅವರು ಶಾಲಾ ವಿದ್ಯಾರ್ಥಿಗಳಿಗೋಸ್ಕರ ಸ್ಪೇಸ್ ಚಾಲೆಂಜ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ 2 ದಿನಗಳ ಪ್ರವಾಸಕ್ಕೆ ಯಾವ ದೇಶಕ್ಕೆ ತೆರಳಿದ್ದರು? ಇಂಪಾರ್ಟೆಂಟ್ ಕ್ವಶನ್. ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದ ವಿದೇಶಾಂಗ ಸಚಿವರು ಭೇಟಿ ನೀಡಿದ್ದು ಡೆನ್ಮಾರ್ಕ್ ದೇಶಕ್ಕೆ.
ಇತ್ತೀಚೆಗೆ ಟೆಸ್ಟ್ನಲ್ಲಿ ಅತಿ ವೇಗವಾಗಿ 100 ವಿಕೆಟ್ ಪಡೆದಂತ ಭಾರತೀಯ ಬೌಲರ್ ಅನ್ನು ಗುರುತಿಸಿ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಜಸ್ಪ್ರೀತ್ ಬುಮ್ರಾ. ಸೊ ಮುಂದಿನ ಪ್ರಶ್ನೆ, ರೆನ್ಯೂ ಪವರ್ 250 ಮೆಗಾವ್ಯಾಟ್ ಸೋಲಾರ್ ಯೋಜನೆಯನ್ನ ಎಲ್ಲಿ ಆರಂಭಿಸಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ್. ಯಾವ ದೇಶದ ಕ್ರಿಕೆಟಿಗ ಡೇಲ್ ಸ್ಟೇನ್ ಇತ್ತೀಚೆಗೆ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಪರವಾಗಿ ಆಡ್ತಿದ್ದಂಥ ಡೇಲ್ ಸ್ಟೈನ್ ಅವರು ಕೂಡ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿರ್ತಾರೆ. NIRF ಇಂಡಿಯಾ ಶ್ರೇಯಾಂಕ 2021 ಒಟ್ಟಾರೆ ವರ್ಗ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಸಂಸ್ಥೆಯನ್ನು ಗುರುತಿಸಿ. IIT ಮದ್ರಾಸ್. ಬನ್ವಾರಿಲಾಲ್ ಪುರೋಹಿತ್ ಅವರನ್ನ ಯಾವ ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು. ನಿರುದ್ಯೋಗಿ ಯುವಕರ ಕೌಶಲ್ಯ ಹೆಚ್ಚಿಸಲು ಯಾವ ರಾಜ್ಯದಿಂದ ಮೇರಾ ಕಾಮ್ ಮೇರಾ ಮಾನ್ ಯೋಜನೆಯನ್ನು ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಪಂಜಾಬ್. ಯಾವ ರಾಜ್ಯವು ಇತ್ತೀಚೆಗೆ ವತನ್ ಪ್ರೇಮ್ ಯೋಜನೆಯನ್ನ ಆರಂಭ ಮಾಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್. ಯಾವ ದೇಶವು ಇತ್ತೀಚೆಗೆ ಥೋರಿಯಂ ಇಂಧನ ಪರಮಾಣು ಸ್ಥಾವರವನ್ನ ಪರೀಕ್ಷಿಸುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ. ಗಾಂಧಿ ಸ್ಮೃತಿ ಮತ್ತು ದರ್ಶನ ಸಮಿತಿಯ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯ್ ಗೋಖಲೆ. VSSY ಅಡಿಯಲ್ಲಿ 21,000 ಫಲಾನುಭವಿಗಳಿಗೆ ಯಾವ ರಾಜ್ಯ ಸರ್ಕಾರ ಟೂಲ್ ಕಿಟ್ಗಳನ್ನು ವಿತರಿಸಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ವಿಶ್ವ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬಂದಿದೆ. ಸರಿಯಾದ ಉತ್ತರ 8 ಸೆಪ್ಟೆಂಬರ್. IPIನ ಉಚಿತ ಮಾಧ್ಯಮ ಪ್ರವರ್ತಕ ಪ್ರಶಸ್ತಿ 2021 ಯಾರು ಪಡೆದುಕೊಂಡಿದ್ದಾರೆ? ಸರಿಯಾದ ಉತ್ತರ ವೈರ್. ಅಂತಾರಾಷ್ಟ್ರೀಯ ಆನ್ಲೈನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ವಿಷ್ಣು ಶಿವರಾಜ್ ಪಾಂಡಿಯನ್ ಯಾವ ಪದಕ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಕಂಚು. ಶಿಕ್ಷಣವನ್ನು ದಾಳಿಯಿಂದ ರಕ್ಷಿಸಲು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲು ವಿಶ್ವಸಂಸ್ಥೆ ಘೋಷಣೆ ಮಾಡಿದಂಥ ದಿನ? ಸರಿಯಾದ ಉತ್ತರ 9 ಸೆಪ್ಟೆಂಬರ್. ಇತ್ತೀಚೆಗೆ ನೂತನ ಅಭಿವೃದ್ಧಿ ಬ್ಯಾಂಕ್ನಿಂದ ಎಷ್ಟು ಸದಸ್ಯರನ್ನ ಗುರುತಿಸಲಾಗಿದೆ? ಮೂರು ಸದಸ್ಯರು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ನ CMD ಆಗಿ ನೇಮಕಗೊಂಡಂಥವರು? ಸರಿಯಾದ ಉತ್ತರ ಅಲ್ಕಾ ನಂಗಿಯಾ ಅರೋರಾ. ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್. ಭಾರತದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನ ಯಾವ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉದ್ಘಾಟಿಸಲಾಗಿದೆ? ರಾಜಸ್ಥಾನ. ಭಾರತದಲ್ಲಿ ನಗರ ಯೋಜನಾ ಸಾಮರ್ಥ್ಯದಲ್ಲಿ ಸುಧಾರಣೆಗಳು ಎಂಬ ಶೀರ್ಷಿಕೆಯನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಈ ಒಂದು ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ ಯಾವುದು? ನೀತಿ ಆಯೋಗ ಭಾರತದಲ್ಲಿ ನಗರ ಯೋಜನಾ ಸಾಮರ್ಥ್ಯದಲ್ಲಿ ಸುಧಾರಣೆಗಳು ಈ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ COVID-19 ಲಸಿಕೆಯ ಜನರ ಪ್ರವೇಶವನ್ನು ಹೆಚ್ಚಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ಯಾರೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ? ಗೂಗಲ್ ಅವ್ರ ಜೊತೆ ಭಾರತದ ಕೇಂದ್ರ ಆರೋಗ್ಯ ಇಲಾಖೆ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ. COVID-19 ಲಸಿಕೆಯ ಇದಕ್ಕೆ ಸಂಬಂಧಪಟ್ಟಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸೋದು ಜೊತೆಗೆ COVID-19 ಲಸಿಕೆಯನ್ನು ತೆಗೆದುಕೊಳ್ಳುವಂತೆ ಉತ್ತೇಜಿಸೋದಕ್ಕೋಸ್ಕರ. ಕೃಷಿ ರಫ್ತು ಹೆಚ್ಚಿಸಲು ಯಾವ ರಾಜ್ಯ ಸರ್ಕಾರ ವಿಕಿರಣ ಸೌಲಭ್ಯವನ್ನು ಸ್ಥಾಪಿಸುತ್ತದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಂಧ್ರ.
ಭಾರತದ ಅತಿದೊಡ್ಡ ತಾಳೆಗರಿಯನ್ನು ಎಲ್ಲಿ ಎಲ್ಲಿ ಕಂಡು ಬಂದಿದೆ? ಭಾರತದ ಅತಿದೊಡ್ಡ ತಾಳೆಗರಿ ಉತ್ತರಾಖಂಡ. ಪ್ರಗತಿ ಹೆಸರಿನ ಮೊಬೈಲ್ ಆ್ಯಪ್ ಅನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಪ್ರಗತಿ ಹೆಸರಿನ ಮೊಬೈಲ್ ಆ್ಯಪ್ ಅನ್ನ ಬಿಡುಗಡೆ ಮಾಡಿದಂಥವರು LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. 2021ರಲ್ಲಿ ಯಾವ ದೇಶವು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮಾವೇಶವನ್ನು ಆಯೋಜನೆ ಮಾಡುತ್ತೆ? ಸರಿಯಾದ ಉತ್ತರ ಗ್ಲಾಸ್ಗೋ. ವಂಡರ್ ಚೆಫ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರತಿಷ್ಠಿತ ಕಂಪನಿ ವಂಡರ್ ಚೆಫ್, ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೃತಿ ಸನೋನ್ ಆಯ್ಕೆಯಾಗಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಖಿಲ ಭಾರತ ನಿರ್ವಹಣಾ ಸಂಘದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ CK ರಂಗನಾಥನ್. ಯಾವ ಏಜೆನ್ಸಿಯ ಮಾರ್ಸ್ ರೋವರ್ ಮರಳಿಗಾಗಿ ಕಲ್ಲಿನ ಮೊದಲ ಮಾದರಿಯನ್ನ ಪಡೆದಿದೆ? ನಾಸಾದು ಇದು. NCERT ತನ್ನ 61ನೇ ಸಂಸ್ಥಾಪನಾ ದಿನವನ್ನ ಯಾವಾಗ ಆಚರಣೆ ಮಾಡಿಕೊಂಡಿದೆ? ಸೆಪ್ಟೆಂಬರ್ 1ರಂದು. ಇತ್ತೀಚೆಗೆ ಸೇನೆಯ ಪಶ್ಚಿಮ ಕಮಾಂಡ್ನ ನೂತನ ಕಮಾಂಡರ್ ಆಗಿ ನೇಮಕಗೊಂಡಂತವ್ರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ನಾವ್ ಕೆ ಖಂಡೂರಿ. ಯಾವ ಸಂಸ್ಥೆ ಪ್ಲಾನೆಟೇರಿಯಂ ಇನೋವೇಷನ್ ಚಾಲೆಂಜ್ ಅನ್ನ ಇತ್ತೀಚೆಗೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಮೈ ಗವರ್ನಮೆಂಟ್ ಇಂಡಿಯಾ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾರ್ಬ್ಲಿ ಆಗ್ಲಾಕ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಅಸ್ಸಾಂ. ಇತ್ತೀಚೆಗೆ CBSE ಮತ್ತು ಯಾವ IIT ಆನ್ಲೈನ್ ಸರಣಿ ಏಕಲವ್ಯವನ್ನ ಒಟ್ಟಿಗೆ ಆರಂಭಿಸಲು ನಿರ್ಧರಿಸಿದೆ? IIT ಗಾಂಧಿನಗರ. ಯಾವ ದೇಶದ ಕ್ರಿಕೆಟಿಗ ಮೊಯಿನ್ ಅಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಇಂಗ್ಲೆಂಡ್. ಭಾರತದ ಮೊದಲ ಅಟಲ್ ಸಮುದಾಯ ನಾವೀನ್ಯತೆ ಕೇಂದ್ರವನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಜೈಪುರ, ರಾಜಸ್ಥಾನದ ರಾಜಧಾನಿ ಜೈಪುರ. ಇತ್ತೀಚೆಗೆ ADB ಯಾವ ರಾಜ್ಯದಲ್ಲಿ ನೀರಿನ ಪೂರೈಕೆ ಸುಧಾರಣೆಗೆ $112 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ? ADB ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಜಾರ್ಖಂಡ್ ರಾಜ್ಯಕ್ಕೆ ಈ ಒಂದು ಸಾಲದ ಮೊತ್ತವನ್ನು ಅನುಮೋದನೆ ಮಾಡಿದೆ. ಫೈಜರ್ ಲಸಿಕೆಯಿಂದ ಮೊದಲ ಸಾವನ್ನ ಯಾವ ದೇಶ ವರದಿ ಮಾಡಿದೆ? ಫೈಜರ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಫೈಜರ್ ಅಂತಾರೆ ಹಲವಾರು ಕಡೆ. COVID-19 ಲಸಿಕೆ ಇದನ್ನ ಪಡೆದು ಮೊಟ್ಟ ಮೊದಲ ಸಾವಾಗಿರ್ತಕ್ಕಂಥ ವರದಿಯಾಗಿರ್ತಕ್ಕಂಥ ದೇಶ ನ್ಯೂಜಿಲೆಂಡ್. ದಿ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ಓಝೋನ್ ಲೇಯರ್ ಸೆಲೆಬ್ರೇಟೆಡ್. ಓಝೋನ್ ಲೇಯರ್ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ದಿನವನ್ನ ಸೆಪ್ಟೆಂಬರ್ 16ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? PTI ಅಂತ ಕರಿತೀವಿ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಅವಿಕ್ ಸರ್ಕಾರ್, ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಳ್ಳಿ. ಸಣ್ಣ ಪ್ರಮಾಣದಲ್ಲಿ ಗಾಂಜಾ ಕೃಷಿಯನ್ನು ಕಾನೂನುಬದ್ಧಗೊಳಿಸಲು ಯಾವ ದೇಶ ಇತ್ತೀಚೆಗೆ ನಿರ್ಧರಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಇಟಲಿ. ಯಾವ ದಿನವನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಅಂತ ಆಚರಣೆ ಮಾಡ್ತೇವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಪ್ಟೆಂಬರ್ 20. ಇತ್ತೀಚೆಗೆ ವಿಶ್ವ ಸಹೋದರತ್ವ ಮತ್ತು ಕ್ಷಮೆ ದಿನವನ್ನ ಯಾವಾಗ ಆಚರಣೆ ಮಾಡುತ್ತೇವೆ? ಸೆಪ್ಟೆಂಬರ್ 13. ಇತ್ತೀಚೆಗೆ ಯಾವ ದೇಶದ ಸೇನೆಯು ಜಲಾಂತರ್ಗಾಮಿ ಉಡಾವಣೆಯಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಮೊದಲ ಯಶಸ್ವಿ ನೀರೊಳಗಿನ ಪರೀಕ್ಷೆಯನ್ನು ನಡೆಸಿದೆ? ಇಂಪಾರ್ಟೆಂಟ್, ದಕ್ಷಿಣ ಕೊರಿಯಾ. ಮಾಸ್ಟರ್ ಕಾರ್ಡ್ನ ಜಾಗತಿಕ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮ್ಯಾಕ್ಸನ್ ಕಾರ್ಲ್ಸನ್.
ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ ಇವಿ ಚಾರ್ಜಿಂಗ್ ಕೇಂದ್ರವನ್ನು ಎಲ್ಲಿ ತೆರೆಯಲಾಗಿದೆ? ಇವಿ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ವಿಶ್ವ ಖಡ್ಗಮೃಗ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 22 ಸೆಪ್ಟೆಂಬರ್. ಕಾಲ್ಪನಿಕ ಕಾದಂಬರಿಯಾದಂಥ ಪಿರಾನೆಸ್ಸಿಗಾಗಿ ಮಹಿಳಾ ಪ್ರಶಸ್ತಿಯನ್ನು ಕೆಳಕಂಡ ಯಾರು ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸುಸನ್ನಾ ಕ್ಲಾರ್ಕ್. ಕುಂಬಾರ ಸಮುದಾಯವನ್ನು ಸಬಲೀಕರಣಗೊಳಿಸಲು ಕೆವಿಐಸಿ ಇತ್ತೀಚೆಗೆ ಸ್ಪಿನ್ ಯೋಜನೆಯನ್ನು ಎಲ್ಲಿ ಆರಂಭಿಸಿದೆ? ವಾರಣಾಸಿ. ರಾಮಕೃಷ್ಣ ಬಜಾಜ್ ಜಾಗತಿಕ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಗೌತಮ್ ಅದಾನಿ. ನಾಗಾಲ್ಯಾಂಡ್ನ ನೂತನ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಪ್ರೊಫೆಸರ್ ಜಗದೀಶ್ ಮುಖಿ. ಅತಿ ಹೆಚ್ಚು ಗೋಲ್ ಗಳಿಸಿದಂಥ ಫುಟ್ಬಾಲ್ ಆಟಗಾರರನ್ನು ಗುರುತಿಸಿ. ಸರಿಯಾದ ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. ಇತ್ತೀಚೆಗೆ ಶಾಂತಿಲಾಲ್ ಜೈನ್ ಯಾವ ಬ್ಯಾಂಕಿನ ಎಂಡಿ ಮತ್ತು ಸಿಇಒ ಆಗಿದ್ದಾರೆ? ಇಂಡಿಯನ್ ಬ್ಯಾಂಕ್. ಆರ್ಕ್ಟಿಕ್ ಪರಿಶೋಧಕ ಮ್ಯಾಥ್ಯೂ ಹೆಲ್ಸನ್ ಅವರ ಹೆಸರಿನಲ್ಲಿ ಇತ್ತೀಚೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಕುಳಿಗೆ ಯಾರು ಹೆಸರಿಟ್ಟಿದ್ದಾರೆ? ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ. ಪ್ರತಿಷ್ಠಿತ 10 ವರ್ಷಗಳ ದುಬೈ ಗೋಲ್ಡನ್ ವೀಸಾ ಪಡೆದಂಥ ವಿಶ್ವದ ಮೊದಲ ವೃತ್ತಿಪರ ಗಾಲ್ಫ್ ಆಟಗಾರ ಯಾರು? ಜೀವ್ ಮಿಲ್ಕಾ ಸಿಂಗ್. ಬೆಂಗಳೂರಿನಲ್ಲಿ ಎಐಎಂಐ ಕೇಂದ್ರವನ್ನು ಸ್ಥಾಪಿಸಲು ಯಾವ ಬ್ಯಾಂಕು ಐಐಎಸ್ಸಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಮಹೀಂದ್ರಾ ಕೋಟಕ್ ಬ್ಯಾಂಕ್. 2021 ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ. ದೇಖೋ ಮೇರಿ ದೆಹಲಿ ಮೊಬೈಲ್ ಅಪ್ಲಿಕೇಶನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅರವಿಂದ್ ಕೇಜ್ರಿವಾಲ್. ಇತ್ತೀಚೆಗೆ ಏಷ್ಯಾದ ಒಲಿಂಪಿಕ್ಸ್ ಕೌನ್ಸಿಲ್ನ ಹಂಗಾಮಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ರಣಧೀರ್ ಸಿಂಗ್. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಆನ್ಲೈನ್ ಜೂಜು ಮತ್ತು ಬೆಡ್ಡಿಂಗ್ ನಿಷೇಧವನ್ನು ಘೋಷಿಸಿದೆ? ಕರ್ನಾಟಕ ರಾಜ್ಯ ಸರ್ಕಾರ. ಬಿಎಚ್ಇಎಲ್ ಭಾರತದ ಮೊದಲ ಸ್ವದೇಶಿ ವಿನ್ಯಾಸದ ಹೈಬೋಟಿ ಕಲ್ಲಿದ್ದಲು ಅನಿಲೀಕರಣ ಆಧಾರಿತ ಮೆಥನಾಲ್ ಉತ್ಪಾದನಾ ಘಟಕವನ್ನು ಹೈದರಾಬಾದ್ ನಗರದಲ್ಲಿ ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ KAZIND ಅಂದರೆ ಕಾಸ್ ಇಂಡ್ 2021 ಜಂಟಿ ಮಿಲಿಟರಿ ವ್ಯಾಯಾಮ ನಡೆದಿದೆ? ಸೊ ಹೆಸರಲ್ಲೇ ನಿಮಗೆ ಕ್ಲೂ ಸಿಗುತ್ತೆ. KAZ ಅಂದ ತಕ್ಷಣ ಗೊತ್ತಾಗುತ್ತೆ ಕಜಕಿಸ್ತಾನ್ ಅಥವಾ ಕಿಜಿಕಿಸ್ತಾನ್ ಅಂತ ಕರೀತಾರೆ. ಯಾವ ವರ್ಷದಲ್ಲಿ G20 ಶೃಂಗಸಭೆಗೆ ಭಾರತವನ್ನು ಆದ್ಯತೆಯ ರಾಷ್ಟ್ರವಾಗಿ ಆಯ್ಕೆ ಮಾಡಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. 2022. ಭದ್ರತಾ ಕಾರಣಗಳಿಗಾಗಿ ಪಾಕಿಸ್ತಾನ ಪ್ರವಾಸವನ್ನು ಯಾವ ರಾಷ್ಟ್ರದ ಕ್ರಿಕೆಟ್ ತಂಡ ಕೈಬಿಟ್ಟಿದೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್. ಅಜೀಜ್ ಅಕೌನೌಚ್ ಅವರನ್ನು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಗಿದೆ? ಮೊರಾಕೊ. ಇತ್ತೀಚೆಗೆ ಯೋಗೀಶ್ ಸಿಂಗ್ ಅವರನ್ನು ಯಾವ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ನೇಮಕ ಮಾಡಲಾಗಿದೆ? ದೆಹಲಿ ವಿವಿ. ಅಡಿಡಾಸ್ ತನ್ನ ಪ್ಲೇ ಇನ್ ಪ್ರಚಾರಕ್ಕಾಗಿ ಯಾರನ್ನ ಆಯ್ಕೆ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಮೀರಾಬಾಯಿ ಚಾನು. ಭಾರತದ ಪ್ಯಾರಾ ಅಥ್ಲೀಟ್ ಕೃಷ್ಣ ನಗರವು
2020 ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ಸೊ ಯಾವ ವಿಭಾಗ ಅಂದರೆ ಬ್ಯಾಡ್ಮಿಂಟನ್. ರೆಬೆಕ್ ಗ್ರೀನ್ ಸ್ಪ್ಯಾನ್ ಯಾವ ವಿಶ್ವಸಂಸ್ಥೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? UNCTAD. SDG ಪ್ರಗತಿ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥ ಶೇಖ್ ಹಸೀನಾ ಯಾವ ದೇಶದವರು? ಸರಿಯಾದ ಉತ್ತರ ಬಾಂಗ್ಲಾದೇಶ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪರಶುರಾಮ ಕುಂಡದ ಅಭಿವೃದ್ಧಿಗೆ ಅಡಿಪಾಯ ಹಾಕಲಾಗಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. UNWTO ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಎಂದು ನಾಮನಿರ್ದೇಶನಗೊಂಡಂತ ಖಾಂಗ್ ತಾಂಗ್ ಗ್ರಾಮ ಯಾವ ರಾಜ್ಯದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಮೇಘಾಲಯ. ಯಾವ ದೇಶವು 21 ದೇಶಗಳೊಂದಿಗೆ ಬ್ರೈಟ್ ಸ್ಟಾರ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಆಯೋಜನೆ ಮಾಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಈಜಿಪ್ಟ್. ಇತ್ತೀಚಿನ ವರದಿ ಪ್ರಕಾರ ಜುಲೈ 2021ರಲ್ಲಿ ಕೈಗಾರಿಕಾ ಉತ್ಪಾದನೆ ಶೇಕಡ ಎಷ್ಟು ಹೆಚ್ಚಾಗಿದೆ? 11.5%. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ನ ವಿಭಾಗದಲ್ಲಿ ಸಿಂಗ್ರಾಜ್ ಅಧಾನ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಕಂಚು. UK ನ್ಯಾಯಾಲಯದ ತೀರ್ಪಿನ ಪ್ರಕಾರ ಯಾರ ಇಚ್ಛೆಯು 90 ವರ್ಷಗಳವರೆಗೆ ರಹಸ್ಯವಾಗಿರಬೇಕು? ಪ್ರಿನ್ಸ್ ಫಿಲಿಪ್. ಇತ್ತೀಚೆಗೆ ಇಂಟರ್ನೆಟ್ ಸಂಪರ್ಕವನ್ನು ಸುಧಾರಿಸಲು ಯಾವ ರಾಜ್ಯದಲ್ಲಿ ಕಾರ್ಯಪಡೆಯನ್ನು ರಚನೆ ಮಾಡಲಾಗಿದೆ? ಸರಿಯಾದ ಉತ್ತರ ಕರ್ನಾಟಕ. ICAOದ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಶಫಾಲಿ ಜುನೇಜಾ. ಇತ್ತೀಚೆಗೆ ಮೊದಲ ರಾಷ್ಟ್ರೀಯ ಸಹಕಾರಿ ಸಮ್ಮೇಳನ ಎಲ್ಲಿ ನಡೆಯಿತು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ನವದೆಹಲಿ. ಯಾವ ದೇಶವು ವೆಸ್ಟ್ ನೈಲ್ ವೈರಸ್ ಪ್ರಕರಣವನ್ನು ಅತ್ಯಧಿಕ ಹೆಚ್ಚಳ ಪ್ರಕರಣವನ್ನು ದಾಖಲು ಮಾಡಿದೆ? ಸರಿಯಾದ ಉತ್ತರ ರಷ್ಯಾ. ಕೋಸ್ಟ್ ಗಾರ್ಡ್ನ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ವೀರೇಂದ್ರ ಸಿಂಗ್ ಪಟಾನಿಯಾ. AIIA ಇದರಲ್ಲಿ ನ್ಯೂಟ್ರಿ ಗಾರ್ಡನ್ ಅನ್ನು ಯಾರು ಉದ್ಘಾಟನೆ ಮಾಡಿದರು? ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಮೃತಿ ಇರಾನಿ. ಇತ್ತೀಚೆಗೆ ನಿಧನರಾದಂಥ ರಜನಿ ಕೌಲ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಪ್ರಶ್ನೆಗೆ ಸರಿಯಾದ ಉತ್ತರ ಖ್ಯಾತ ಪತ್ರಕರ್ತರು. ಇತ್ತೀಚೆಗೆ ಮುಕ್ತಾಯಗೊಂಡ ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿತ್ತು? ಸೊ ಟೋಕಿಯೋದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಂಥ ದೇಶ ಚೀನಾ. ಯಾವ ರಾಷ್ಟ್ರದ ಪ್ರಧಾನಿ ಮರು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ? ಜಪಾನ್ ದೇಶದ ಪ್ರಧಾನಿ ಮರು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿರ್ತಾರೆ. ಅಂತಾರಾಷ್ಟ್ರೀಯ ದತ್ತಿ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸೆಪ್ಟೆಂಬರ್ 5. ಇತ್ತೀಚೆಗೆ ನಿಧನರಾದಂಥ KS ರಾಯ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಪ್ರಶ್ನೆಗೆ ಸರಿಯಾದ ಉತ್ತರ ಪತ್ರಕರ್ತರು. ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ? ಪ್ರಶ್ನೆಗೆ ಸರಿಯಾದ ಉತ್ತರ 23 ಸೆಪ್ಟೆಂಬರ್. ಅತಿ ವೇಗದ ಏಕ ವ್ಯಕ್ತಿ ಸೈಕ್ಲಿಂಗ್ ಆಗಿ ಇತ್ತೀಚೆಗೆ ಗಿನ್ನಿಸ್ ದಾಖಲೆ ನಿರ್ಮಾಣ ಮಾಡಿದಂಥವ್ರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಪಾದ್ ಶ್ರೀರಾಮ್.
ಮೂಡೀಸ್ ಪ್ರಕಾರ 2021ರ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಅಂದಾಜು GDP ಬೆಳವಣಿಗೆಯ ಮುನ್ಸೂಚನೆ ಎಷ್ಟು? ಸರಿಯಾದ ಉತ್ತರ 9.6%. ಯಾವ IIT ವಿಶ್ವದ ಮೊದಲ ಸಸ್ಯ ಆಧಾರಿತ ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಅನ್ನು ಅಭಿವೃದ್ಧಿಪಡಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. IIT ರೋಪರ್. ಭಾರತ ಸರ್ಕಾರ ಮೊದಲ ಜಾಗತಿಕ ಬೌದ್ಧ ಸಮ್ಮೇಳನವನ್ನು ನವೆಂಬರ್ 2021ರಲ್ಲಿ ಯಾವ ರಾಜ್ಯದಲ್ಲಿ ಆಯೋಜಿಸುತ್ತದೆ? ಸರಿಯಾದ ಉತ್ತರ ಬಿಹಾರ. ವಿಶ್ವಸಂಸ್ಥೆಯ ಜಾಗತಿಕ ಒಪ್ಪಂದಕ್ಕೆ ಸಹಿ ಹಾಕಿದಂತ ಸಂಸ್ಥೆಯನ್ನು ಗುರುತಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾಯಿ ಜೀವನ ವಿಜ್ಞಾನ. ಒಂದು ಸಂಸ್ಥೆಯು ಪಟ್ಟಿ ಮಾಡಲಾದ ಕಂಪನಿಯಲ್ಲಿ ಎಷ್ಟು ಶೇಕಡಕ್ಕಿಂತ ಹೆಚ್ಚಿನ ಷೇರುಗಳನ್ನು ಹೊಂದಿರುವಾಗ ಕಂಪನಿಗಳು ಸೆಬಿಗೆ ತಿಳಿಸಬೇಕಾಗುತ್ತದೆ? 5%ಗಿಂತ ಹೆಚ್ಚಿದಾಗ ಆ ಷೇರುಗಳ ಮಾಹಿತಿಯನ್ನು ಸೆಬಿ ಅವರಿಗೆ ತಿಳಿಸಬೇಕಾಗುತ್ತೆ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಪುಣೆ ಮತ್ತು ಬೆಂಗಳೂರಿನಲ್ಲಿ ಸಾವಯವ ಮಳಿಗೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ? ಸರಿಯಾದ ಉತ್ತರ ಮಣಿಪುರ. ಯಾವ ದಿನವನ್ನ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಅಂತ ಗುರುತಿಸಲಾಗುತ್ತದೆ? ಸೆಪ್ಟೆಂಬರ್ 20. ಪಂಜಾಬಿನ ಹೊಸ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಬನ್ವಾರಿಲಾಲ್ ಪುರೋಹಿತ್. AI ಆಧಾರಿತ ಭಾಷಾ ಅನುವಾದಕ ಸಾಫ್ಟ್ವೇರ್ ಆದ ಪ್ರಾಜೆಕ್ಟ್ ಉಡಾನ್ ಅನ್ನ ಯಾವ ಭಾರತೀಯ ಸಂಸ್ಥೆ ಆರಂಭಿಸಿದೆ? IIT ಬಾಂಬೆ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ. ಕೇಂದ್ರ ಬಜೆಟ್ 2021-22ರಲ್ಲಿ PLI ಯೋಜನೆಗೆ ಎಷ್ಟು ಮೊತ್ತವನ್ನು ಹಂಚಿಕೆ ಮಾಡಲಾಗಿದೆ? 1.97 ಲಕ್ಷ ಕೋಟಿ ರೂಪಾಯಿಗಳು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದಂತ ಎರಡನೇ ರಾಜ್ಯ ಯಾವುದು? ಸರಿಯಾದಂತ ಉತ್ತರ ಮಧ್ಯಪ್ರದೇಶ. ಮೊದಲ ರಾಜ್ಯ ಕರ್ನಾಟಕ. ಅಕ್ಟೋಬರ್ 1, 2021ರಿಂದ ಅನ್ವಯವಾಗುವಂತೆ ಟೆಲಿಕಾಂ ವಲಯಕ್ಕೆ ಸರ್ಕಾರವು ಎಷ್ಟು ವರ್ಷಗಳ ಶಾಸನಬದ್ಧ ನಿರ್ಬಂಧವನ್ನ ಘೋಷಿಸಿದೆ? ಸರಿಯಾಗಿ 4 ವರ್ಷಗಳು. ಏಸಿಯಾ ಮನಿ ನಡೆಸಿದಂಥ ಸಮೀಕ್ಷೆಯಲ್ಲಿ ಯಾವ ಕಂಪನಿಯನ್ನು ಭಾರತದ ಅತ್ಯುತ್ತಮ ಕಂಪನಿ ಎಂದು ಆಯ್ಕೆ ಮಾಡಲಾಗಿದೆ? HDFC ಬ್ಯಾಂಕ್. ಇತ್ತೀಚೆಗೆ ವ್ಯಾಯಾಮದ ಶಾಂತಿಯುತ ಕಾರ್ಯಾಚರಣೆಯ 6ನೇ ಆವೃತ್ತಿಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ರಷ್ಯಾ. ವಿಶ್ವ ಔಷಧಿಕಾರರ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ 25 ಸೆಪ್ಟೆಂಬರ್. ಇತ್ತೀಚೆಗೆ ಯಾವ ದೇಶದ ಸಂಶೋಧಕರು ಊಸರವಳ್ಳಿಯಂತೆ ಕೃತಕ ಚರ್ಮವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು. ದಕ್ಷಿಣ ಕೊರಿಯಾದ ಸಂಶೋಧಕರು. ಇತ್ತೀಚೆಗೆ ಸಬರ್ಣ ರಾಯ್ ಟೈಮ್ಸ್ ಎಕ್ಸಲೆನ್ಸ್ ಅವಾರ್ಡ್ 2021 ಗೆದ್ದಂಥವರು ಸಬರ್ಣ ರಾಯ್ ಅವರು ಆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವರು ಖ್ಯಾತ ಲೇಖಕರಾಗಿದ್ದಾರೆ. ರಾಷ್ಟ್ರೀಯ ಪ್ರಾಮುಖ್ಯತೆಯ ಪುಸ್ತಕಗಳನ್ನು ಉಚಿತವಾಗಿ ಓದಲು RSS ಮುಖ್ಯಸ್ಥ ಮೋಹನ್ ಭಾಗವತ್ ಯಾವ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ? ಆಡಿಯೋ ಕುಂಭ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಯಾವಾಗ ಆಚರಣೆ ಮಾಡುತ್ತೇವೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ 15 ಸೆಪ್ಟೆಂಬರ್. ಯಾವ ರಾಜ್ಯದ ವಿರೋಧವಿಲ್ಲದ ಸರ್ಕಾರವನ್ನ ಯುನೈಟೆಡ್ ಡೆಮೊಕ್ರೆಟಿಕ್ ಅಲಯನ್ಸ್ ಎಂದು ಹೆಸರಿಡಲಾಗಿದೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ಇತ್ತೀಚೆಗೆ ಯಾವ ದೇಶದ ಮಾಜಿ ಫುಟ್ಬಾಲ್ ಆಟಗಾರ ಜಿಮ್ಮಿ ಗ್ರೀವ್ಸ್ 81ನೇ ವಯಸ್ಸಿನಲ್ಲಿ ನಿಧನರಾದರು? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಇಂಗ್ಲೆಂಡ್.
ಇತ್ತೀಚೆಗೆ ಎಡಿಬಿ ಯಾವ ರಾಜ್ಯದ ವಸತಿ ಯೋಜನೆಗಾಗಿ $150 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ? ತಮಿಳುನಾಡು. S&P ಜಾಗತಿಕ ರೇಟಿಂಗ್ಗಳ ಪ್ರಕಾರ FY22 ಅಂದರೆ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಭಾರತದ ಯೋಜಿತ GDP ಬೆಳವಣಿಗೆ ದರ 9.5%. 2021ರ ಇಟಾಲಿಯನ್ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿಯನ್ನ ಗೆದ್ದಂಥವ್ರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ 4 ಡೇನಿಯಲ್ ರಿಕಿಯಾರ್ಡೋ. ಇತ್ತೀಚೆಗೆ ಚರಣಜಿತ್ ಸಿಂಗ್ ಚನ್ನಿ ಯಾವ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪಂಜಾಬ್. 2021ರ ವರ್ಷದ ಪಕ್ಷಿ ಛಾಯಾಗ್ರಾಹಕ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಲೆಕ್ಸಾಂಡ್ರೋ ಟ್ರಿಟೋ. ಪೆಸಿಫಿಕ್ ಏರ್ ಚೀಫ್ಸ್ ಸಿಂಪೋಸಿಯಂ 2021 ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದ ಉತ್ತರ ಹವಾಯಿ. ಭಾರತ ಮತ್ತು ಯಾವ ದೇಶದ ನಡುವಿನ ಸಂಪರ್ಕವನ್ನು ಹೆಚ್ಚಿಸಲು ಇತ್ತೀಚೆಗೆ ಪೆಟ್ರಾಪೋಲ್ನಲ್ಲಿ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು? ಭಾರತ ಮತ್ತು ಬಾಂಗ್ಲಾದೇಶ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ITBP ತಂಡ ಬಲಾಬಲ್ಲ ಪರ್ವತವನ್ನು ಯಶಸ್ವಿಯಾಗಿ ಏರಿಕೆ ಮಾಡಿದೆ? ಸರಿಯಾದ ಉತ್ತರ ಉತ್ತರಾಖಂಡ. 2 ವರ್ಷದ ವಯಸ್ಸಿನ ಮಕ್ಕಳಿಗೆ ಕರೋನಾ ಲಸಿಕೆಯನ್ನು ನೀಡಿದಂಥ ವಿಶ್ವದ ಮೊದಲ ದೇಶ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಕ್ಯೂಬಾ. ಇತ್ತೀಚೆಗೆ ಭಾರತೀಯ ನೌಕಾಪಡೆ ಯಾವ ದೇಶದ ರಾಯಲ್ ನೌಕೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಓಮನ್. ವಿಶ್ವ ಆರ್ಥಿಕ ವೇದಿಕೆಯ ಮುಂದಿನ ವಾರ್ಷಿಕ ಸಭೆಯನ್ನ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗುತ್ತದೆ? ಸರಿಯಾದ ಉತ್ತರ ದಾವೋಸ್. US ಓಪನ್ 2021ರ ಫೈನಲ್ ಅನ್ನ ಗೆದ್ದವರನ್ನ ಗುರುತಿಸಿ. ಸರಿಯಾದ ಉತ್ತರ ಡ್ಯಾನಿಲ್ ಮೆಡ್ವೆಡೆವ್. ಇತ್ತೀಚೆಗೆ ಮಾರ್ಗನ್ ಸ್ವಾನಿ ಭಾರತದ GDP 2022ರ ಆರ್ಥಿಕ ವರ್ಷದಲ್ಲಿ ಎಷ್ಟೆಂದು ಅಂದಾಜಿಸಿದ್ದಾರೆ? 13.5%. ಇತ್ತೀಚೆಗೆ ಭಾರತೀಯ ಸೇನೆ ಯಾವ ರಾಷ್ಟ್ರದಲ್ಲಿ ನಡೆದಂಥ ಬಹುರಾಷ್ಟ್ರೀಯ ವ್ಯಾಯಾಮವಾದ ಜಪಾಡ್ 2021ರಲ್ಲಿ ಭಾಗವಹಿಸಿದೆ? ಸರಿಯಾದ ಉತ್ತರ ರಷ್ಯಾ. 13ನೇ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಿದರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ PM ನರೇಂದ್ರ ಮೋದಿ. ದೇಶದ 112ನೇ ಮಹತ್ವಾಕಾಂಕ್ಷೆಯ ICC T20 ವಿಶ್ವಕಪ್ 2021ಕ್ಕಾಗಿ ಭಾರತೀಯ ಕ್ರಿಕೆಟ್ ಪುರುಷರ ತಂಡದ ಮಾರ್ಗದರ್ಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? MS ಧೋನಿ. ಸ್ಮಾರ್ಟ್ ಅಪ್ ವಲಯವನ್ನು ಉತ್ತೇಜಿಸಲು ಯಾವ ರಾಜ್ಯವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಇನ್ನೋವೇಷನ್ ಮಿಷನ್ ಅನ್ನು ಆರಂಭಿಸಿದೆ? ಪಂಜಾಬ್. ರೈಲ್ ಕೌಶಲ್ಯ ವಿಕಾಸ್ ಯೋಜನೆಯನ್ನ ಕೆಳಕಂಡ ಯಾರು ಆರಂಭ ಮಾಡಿದ್ದಾರೆ? ಪ್ರಸ್ತುತ ರೈಲ್ವೆ ಖಾತೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್. ತಮಿಳುನಾಡಿನಲ್ಲಿ ಮಹಾಕವಿ ದಿನವನ್ನ ಯಾವಾಗ ಆಚರಣೆ ಮಾಡುತ್ತಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ 11 ಸೆಪ್ಟೆಂಬರ್. ಭಾರತವು ಮಾನವರಹಿತ ವೈಮಾನಿಕ ವಾಹನಕ್ಕಾಗಿ ಯಾವ ದೇಶದ ರಕ್ಷಣಾ ಇಲಾಖೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಅಮೆರಿಕ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನ ನೀಡಿರುತ್ತಾರೆ? ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಗಮನಿಸ್ಕೊಂಡ್ರೆ ಪ್ರಮುಖವಾಗಿ 2 ರಾಜ್ಯಗಳು, ಒಂದು ಗುಜರಾತ್ ಮೊದಲು, ಅದಾದ್ಮೇಲೆ ಪಂಜಾಬ್. 385ನೇ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯದ ಸೌತೆಕಾಯಿಗೆ GI ಟ್ಯಾಗ್ ಸಿಕ್ಕಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ನಾಗಾಲ್ಯಾಂಡ್.
ಪರಿಸರ ಸಾಧನೆಗಳಿಗಾಗಿ 2021 ಅಂತಾರಾಷ್ಟ್ರೀಯ ಯುವ ಪರಿಸರ ನಾಯಕ ಎಂದು ಯಾರನ್ನ ಹೆಸರಿಸಲಾಗಿದೆ? ಆಯನ್ ಶಕ್ತಾ. ಫಿನೋ ಪೇಮೆಂಟ್ ಬ್ಯಾಂಕ್ ತನ್ನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಕ ಮಾಡಿಕೊಂಡಿದೆ? ಸೊ ಬಾಲಿವುಡ್ನ ಖ್ಯಾತ ನಟ ಪಂಕಜ್ ತ್ರಿಪಾಠಿ. ವಿದ್ಯಾರ್ಥಿಗಳಿಗೆ ತರಬೇತಿ ನೀಡೋದಕ್ಕೆ ಯಾವ ರಾಜ್ಯ ಸರ್ಕಾರ ಸಂಗೀತ ಬಸ್ ಅನ್ನ ಆರಂಭಿಸಿದೆ? ಸಂಗೀತ ಬಸ್ ಕಾರ್ಯಕ್ರಮ ಇಂಪಾರ್ಟೆಂಟ್ ಕ್ವಶನ್. ನವದೆಹಲಿ. ಇತ್ತೀಚೆಗೆ ನಿಧನರಾದಂಥ ಚಂದನ್ ಮಿತ್ರ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪತ್ರಕರ್ತರು. ಯುಕೆ ಮತ್ತು ಕೆನಡಾದ ನಾಗರಿಕರಿಗೆ ಈ ವೀಸಾ ಸೌಲಭ್ಯವನ್ನು ಯಾವ ದೇಶ ಹಿಂತೆಗೆದುಕೊಂಡಿದೆ? ಸರಿಯಾದ ಉತ್ತರ ಭಾರತ. ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ 27 ಸೆಪ್ಟೆಂಬರ್ ರಂದು ಪ್ರತಿ ವರ್ಷ ಆಚರಿಸ್ತಾರೆ. ಅತ್ಯಾಧುನಿಕ ಸದನಂ ಭವನವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನ ಅಹಮದಾಬಾದ್ನಲ್ಲಿ. ಯಾವ ದೇಶವು ತನ್ನ ಪರಮಾಣು ತಾಣಗಳನ್ನು ಮೇಲ್ವಿಚಾರಣೆ ಮಾಡಲು ಕ್ಯಾಮೆರಾಗಳ ಮೆಮೊರಿ ಕಾರ್ಡ್ಗಳನ್ನು ಬದಲಿಸಲು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿಗೆ ಅವಕಾಶ ನೀಡಿದೆ? ಸರಿಯಾದ ಉತ್ತರ ಇರಾನ್. ಇತ್ತೀಚೆಗೆ ಭಾರತವು ಯಾವ ದೇಶಕ್ಕಾಗಿ ಸಣ್ಣ ಉಪಗ್ರಹಗಳ ಜಂಟಿ ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೊ ಭೂತಾನ್ ದೇಶಕ್ಕೆ. ಹಿಂದಿ ದಿವಸನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಹಿಂದಿ ದಿವಸನ್ನ ಪ್ರತಿ ವರ್ಷ 14 ಸೆಪ್ಟೆಂಬರ್ ರಂದು ಆಚರಣೆ ಮಾಡಲಾಗುತ್ತೆ. ಇತ್ತೀಚೆಗೆ ಆಫ್ಘಾನಿಸ್ತಾನದ ತಾಲಿಬಾನ್ ತನ್ನ ಹೊಸ ಪ್ರಧಾನಿ ಎಂದು ಯಾರನ್ನ ನೇಮಿಸಿದೆ? ಮುಲ್ಲಾ ಮೊಹಮ್ಮದ್ ಹಸನ್. ಇತ್ತೀಚೆಗೆ ಐಟಿಬಿಪಿಯ 2 ಅಧಿಕಾರಿಗಳು ಯಾವ ದೇಶದಲ್ಲಿರುವ ಮನಸ್ಲು ಶಿಖರವನ್ನ ಏರಿದ್ದಾರೆ? ನೇಪಾಳ. ಟೋಕಿಯೋ ಒಲಿಂಪಿಕ್ ಗೇಮ್ಸ್ 2022ಕ್ಕೆ ತಂಡವನ್ನ ಕಳುಹಿಸಲು ವಿಫಲವಾದ ನಂತರ ಟಿ20 ವಿಶ್ವಕಪ್ಗಾಗಿ ಆಫ್ಘಾನಿಸ್ತಾನದ ಪುರುಷ ಕ್ರಿಕೆಟ್ ತಂಡದ ಹೊಸ ನಾಯಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಮೊಹಮ್ಮದ್ ನಬಿ. ಯಾವ ಐಐಟಿ ಇತ್ತೀಚೆಗೆ ಕ್ವಾಂಟಮ್ ತಂತ್ರಜ್ಞಾನದ ಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಐಐಟಿ ದೆಹಲಿ. ಇತ್ತೀಚೆಗೆ ನಿಧನರಾದಂಥ ಕೆಟ್ ತರಬೇತುದಾರ ಇವರನ್ನ ಗುರುತಿಸಿ. ಸರಿಯಾದ ಉತ್ತರ ವಸು ಪರಾಂಪೆಲ. ಯಾವ ಕಂಪನಿಯು ಇತ್ತೀಚೆಗೆ ವಿಶ್ವದ ಮೊದಲ ಎಲ್ಲ ನಾಗರಿಕ ಸಿಬ್ಬಂದಿಯನ್ನ ಇನ್ಸ್ಪಿರೇಷನ್ 4 ಹೆಸರಿನ ಮಿಷನ್ ಅಡಿಯಲ್ಲಿ ಭೂಮಿಯ ಕಕ್ಷೆಗೆ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್. ಅಂತಾರಾಷ್ಟ್ರೀಯ ರಸ್ತೆ ಒಕ್ಕೂಟ ಭಾರತದ ಅಧ್ಯಕ್ಷರಾಗಿ ನೇಮಕಗೊಂಡಂತವ್ರು ಯಾರು? ಸರಿಯಾದ ಉತ್ತರ ಸತೀಶ್ ಪಾರೇಖ್. ಟೆಲಿಕಾಂ ವಲಯದಲ್ಲಿ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಹೊಸ ಎಫ್ಡಿಐ ಮಿತಿ ಎಷ್ಟು? ಸರಿಯಾದ ಉತ್ತರ 100%. ವಿಶ್ವ ತೆಂಗಿನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸೆಪ್ಟೆಂಬರ್ 2. ಯಾವ ರಾಜ್ಯವು ಪುರುಷರ ಹಾಕಿ ಜೂನಿಯರ್ ವಿಶ್ವಕಪ್ ಅನ್ನು ಕಳಿಂಗ ಕ್ರೀಡಾಂಗಣದಲ್ಲಿ ಆಯೋಜಿಸುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸ್ಸಾ. CO2 ಕ್ಯಾಪ್ಚರ್ಗಾಗಿ ಟಾಟಾ ಸ್ಟೀಲ್ ಭಾರತದ ಮೊದಲ ಸ್ಥಾವರವನ್ನು ಎಲ್ಲಿ ನಿಯೋಜಿಸುತ್ತಿದೆ? ಜಮ್ಶೆಡ್ಪುರ. ಇತ್ತೀಚೆಗೆ ಭಾರತೀಯ ಕರಾವಳಿ ಪ್ರದೇಶಗಳಲ್ಲಿ ಯಾವ ಚಂಡಮಾರುತ ಭೂಕುಸಿತವನ್ನ ಉಂಟು ಮಾಡಿತು? ಸರಿಯಾದ ಉತ್ತರ ಗುಲಾಬ್.
ವೆನ್ ಇಸ್ ದ ಇಂಟರ್ನ್ಯಾಷನಲ್ ಡೇ ಟು ಪ್ರೊಟೆಕ್ಟ್ ಎಜುಕೇಶನ್ ಫ್ರಮ್ ಅಟ್ಯಾಕ್ ಸೆಲೆಬ್ರೇಟೆಡ್? ಸರಿಯಾದ ಉತ್ತರ 9 ಸೆಪ್ಟೆಂಬರ್. ಯಾವ ದೇಶದ ಸುಪ್ರೀಂ ಕೋರ್ಟ್ ಗರ್ಭಪಾತವನ್ನು ಕಾನೂನುಬಾಹಿರ ಎಂದು ಘೋಷಿಸಿದೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಮೆಕ್ಸಿಕೋ. ಯಾವ ನಗರದಲ್ಲಿ ಡಿಜಿಟಲ್ ಜನಸಂಖ್ಯಾ ಗಡಿಯಾರವನ್ನು ಉದ್ಘಾಟಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ. ಡಂಪರ್ಗಳಲ್ಲಿ ಡೀಸೆಲ್ ಅನ್ನ LNG ಇಂದ ಡಂಪರ್ಗಳಲ್ಲಿ ಬದಲಾಯಿಸಲು ಯಾವ ಕಂಪನಿ ಪ್ರಾಯೋಗಿಕ ಯೋಜನೆಯನ್ನು ಆರಂಭಿಸಿದೆ? ಕೋಲ್ ಇಂಡಿಯಾ. 2021ರ ರಾಜ್ಯ ಮುಖ್ಯಸ್ಥರ SCO ಕೌನ್ಸಿಲ್ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ದುಶಾಂಬೆ. RBI ಇನ್ನೋವೇಷನ್ ಹಬ್ನಲ್ಲಿ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿ ಯಾರು ಸೇರಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಮಿತ್ ಸಕ್ಸೇನಾ. 12ನೇ ರಕ್ಷಣಾ ಎಕ್ಸ್ಪೋ 2022 ಯಾರು ಆಯೋಜಿಸುತ್ತಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್. ಇತ್ತೀಚೆಗೆ ಸ್ಥಾಪಿಸಲಾದ ಸೌರ ವಿದ್ಯುತ್ ಸಾಮರ್ಥ್ಯದ ವಿಷಯದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ್. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಪತ್ರಕರ್ತರ ಕಲ್ಯಾಣ ಯೋಜನೆಯ ಪ್ರಸ್ತುತ ಮಾರ್ಗಸೂಚಿಗಳನ್ನು ಪರಿಶೀಲಿಸಲು ಸಮಿತಿ ಮಾಡಿದೆ. ಆ ಸಮಿತಿಯ ಮುಖ್ಯಸ್ಥರು ಅಶೋಕ್ ಕುಮಾರ್ ಟಂಡನ್. ಯಾವ ರಾಜ್ಯವು ಕ್ರೀಡಾ ಉದ್ಯೋಗ ಕೂಟಾದ ನೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಸಾಂ. ಇತ್ತೀಚೆಗೆ ನಿಧನರಾದಂಥ ಮನೋರಮಾ ಮೊಹಪಾತ್ರ ಯಾವ ಭಾಷೆಯ ಸಾಹಿತಿ? ಸರಿಯಾದ ಉತ್ತರ ಒಡಿಯಾ. ಎ ರೂಡ್ ಲೈಫ್ ದಿ ಮೆಮೋಯರ್ ಈ ಪುಸ್ತಕದ ಲೇಖಕರು ಯಾರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ವೀರ್ ಸಂಘವಿ. 2024ರಲ್ಲಿ ಏಷ್ಯನ್ ಆರ್ಗನೈಸೇಷನ್ ಆಫ್ ಸುಪ್ರೀಂ ಆಡಿಟ್ ಸಂಸ್ಥೆಗಳ 16ನೇ ಅಸೆಂಬ್ಲಿಗೆ ಭಾರತವು ಆತಿಥೇಯ ರಾಷ್ಟ್ರವಾಗಿದೆ. ಭಾರತದ ಪರವಾಗಿ ಸಭೆಯ ಅಧ್ಯಕ್ಷರಾದಂಥವರು GC ಮುರ್ಮು. GI ಟ್ಯಾಗ್ ನೀಡಿರುವ ಹಟೇಯಿ ಮೆಣಸಿನಕಾಯಿ ಯಾವ ರಾಜ್ಯಕ್ಕೆ ಸೇರಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಮಣಿಪುರ. ರಸ್ತೆಗಳನ್ನು ಗುಂಡಿ ಮುಕ್ತವಾಗಿಸಲು ಯಾವ ರಾಜ್ಯ ಸರ್ಕಾರ ವಿಶೇಷ ಡ್ರೈವ್ ಆರಂಭಿಸಲು ನಿರ್ಧರಿಸಿದೆ? ಸರಿಯಾದ ಉತ್ತರ ಅಲಹಾಬಾದ್ ಹೈಕೋರ್ಟ್. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಜನೀಶ್ ಕುಮಾರ್ ಅವರನ್ನ ತನ್ನ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಿಸಿದೆ? ಸರಿಯಾದ ಉತ್ತರ ಆಂಧ್ರಪ್ರದೇಶ. ದೇಶಾದ್ಯಂತ 132 ಸಾಧನವಿಲ್ಲದ ನಗರಗಳಲ್ಲಿ ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಪರಿಸರ ಸಚಿವಾಲಯ ಆರಂಭಿಸಿರುವ ಪೋರ್ಟಲ್ನ ಹೆಸರೇನು? ಪ್ರಾಣ ಅಂತ ಪೋರ್ಟಲ್ ಹೆಸರು. ಆಫ್ರಿಕನ್ ಮೂಲದ ಜನರಿಗೆ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ 31ನೇ ಆಗಸ್ಟ್. ಭಾರತದ ಪ್ರಧಾನಮಂತ್ರಿ UNGA 25ನೇ ಸೆಪ್ಟೆಂಬರ್ 2021ರಂದು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ವಿಶ್ವಸಂಸ್ಥೆಯ ಒಂದು ಅಧಿವೇಶನದ ಆವೃತ್ತಿ 76ನೇದಾಗಿರ್ತದೆ. ಇನ್ನು 2021ರಲ್ಲಿ G20 ಅಧ್ಯಕ್ಷತೆಯನ್ನ ಯಾವ ದೇಶ ಹೊಂದಿದೆ? ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಇಟಲಿ ದೇಶ. ಸೊ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಕ್ವಿಜ್ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿರ್ತೇನೆ, ಹೋಗಿ ಅಟೆಂಡ್ ಮಾಡ್ಬೋದು. ಇನ್ನು ನಮ್ಮ ಆನ್ಲೈನ್ ಸ್ಟೋರ್ಗೆ ಹೋಗಿ ಇಂಪಾರ್ಟೆಂಟ್ ಕ್ವಶನ್ಗಳ PDF ನೋಟ್ಸ್ ಸೆಪ್ಟೆಂಬರ್ ತಿಂಗಳ ಒಂದು ಮಾಸಪತ್ರಿಕೆ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಅದನ್ನು ಯೂಸ್ ಮಾಡಿ ನಿಮಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.